ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಸುಮಾರು ಒಂದು ತಿಂಗಳಾಗಿದೆ ಮೇಲೆ ಮತ್ತೊಂದು ವಾರ ದಿವಸ ಇಂಥ ಒಂದು ಪರಿಶುದ್ಧ ವಾಕ್ಯ ಭಾಗವನ್ನು ವಿಡಿಯೋ ಮಾಡಿಕೊಳ್ತಕ್ಕಂಥ ಒಂದು ಭಾಗ್ಯ ದೇವರು ಕೊಟ್ಟಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕರ್ತನಲ್ಲಿ ಪ್ರಿಯರೇ, ವಾಕ್ಯ ಭಾಗವನ್ನು ನಾವು ಸಂಪೂರ್ಣ ಕೇಳಲಿಕ್ಕಾಗುವ ಹಾಗೆ ಈ ದಿನಮಾನಗಳಲ್ಲಿ ನಮ್ಮೆಲ್ಲರಿಗೆ ಬಲ, ಶಕ್ತಿ, ಸಾಮರ್ಥ್ಯ ಕೊಡಲಿ. ಇವತ್ತಿನ ದಿವಸ ನಮ್ಮನ್ನು ನಾವು ಸ್ವಲ್ಪ ಹೊತ್ತು ದೇವ್ರ ಕೈಗೊಪ್ಪಿಸ್ಕೊಡೋಣ. ಪರಿಶುದ್ಧ ವಾಕ್ಯ ಭಾಗವನ್ನು ಕೇಳಲಿಕ್ಕಾಗುವ ಹಾಗೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಇವತ್ತಿನ ದಿವಸ ಶ್ರೀ ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 7ನೇ ವಚನದಿಂದ 13 ವಚನಗಳು ಮಾತ್ರ ಈ ವಾಕ್ಯ ಭಾಗವನ್ನು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಯೇಸು ತನ್ನ ಶಿಷ್ಯರ ಸಂಗಡ ಕಡೇ ಭೋಜನ ಮಾಡಿದ್ದು ಅಂತಕ್ಕಂಥ ಈ ವಾಕ್ಯ ಭಾಗದ 7ರಿಂದ 13ರಲ್ಲಿ ಸ್ವಾಮಿ ಈ ರೀತಿಯಿಂದ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಹುಳಿಯಿಲ್ಲದ ರೊಟ್ಟಿಯನ್ನು ತಿನ್ನುವ ದಿವಸಗಳಲ್ಲಿ ಪಸ್ಕದ ಕುರಿಮರಿಯನ್ನು ಕೊಯ್ಯತಕ್ಕ ದಿವಸ ಬಂದಾಗ ಯೇಸು ಪೇತ್ರನಿಗೂ ಯೋಹಾನನಿಗೂ, ನೀವು ಹೋಗಿ ನಾವು ಪಸ್ಕದ ಊಟ ಮಾಡುವಂತೆ ಸಿದ್ಧ ಮಾಡಿರಿ ಎಂದು ಹೇಳಿ ಅವರನ್ನು ಕಳಿಸಿದನು. ಅವರು, ನಾವು ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತೀ ಎಂದು ಆತನನ್ನು ಕೇಳಲು ಆತನವರಿಗೆ, ನೋಡಿರಿ, ನೀವು ಪಟ್ಟಣದೊಳಗೆ ಹೋದ ಮೇಲೆ ಒಬ್ಬ ಮನುಷ್ಯನು ತುಂಬಿದ ಕೊಡವನ್ನು ಹೊತ್ತುಕೊಂಡು ನಿಮ್ಮೆದುರಿಗೆ ಬರುವನು. ಅವನು ಹೋಗುವ ಮನೆಗೆ ನೀವು ಅವನ ಹಿಂದೆ ಹೋಗಿ ಆ ಮನೆಯ ಯಜಮಾನನಿಗೆ, ನಮ್ಮ ಬೋಧಕನು ತನ್ನ ಶಿಷ್ಯರ ಸಂಗಡ ಪಸ್ಕದ ಊಟವನ್ನು ಮಾಡುವುದಕ್ಕೆ ಭೋಜನ ಶಾಲೆ ಎಲ್ಲಿ ಎಂದು ನಿನ್ನನ್ನು ಕೇಳುತ್ತಾನೆ ಎಂಬುದಾಗಿ ಹೇಳಿರಿ. ಅವನು ತಕ್ಕ ಸಾಮಾನಿಟ್ಟಿರುವ ಮೇಲಂತಸ್ತಿನ ದೊಡ್ಡ ಕೊಠಡಿಯನ್ನು ನಿಮಗೆ ತೋರಿಸುವನು, ಅಲ್ಲಿ ಸಿದ್ಧ ಮಾಡಿರಿ ಎಂದು ಹೇಳಿ ಕಳುಹಿಸಿದನು. ಅವರು ಹೊರಟು ಆತನು ತಮಗೆ ಹೇಳಿದಂತೆ ಕಂಡು ಪಸ್ಕಕ್ಕೆ ಸೌರಿಸಿದರು ಅಂತಕ್ಕಂಥ ದೇವರ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮಧ್ಯಾನಕ್ಕಾಗಿ ಆಶೀರ್ವಾದ ಮಾಡಿ. ಕರ್ತನಲ್ಲಿ ಪ್ರಿಯರೇ, ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ಕೇಳಲಿಕ್ಕೆ ದೇವರು ನಮಗೆ ಒಳ್ಳೆಯ ಸಮಯ ಸಂದರ್ಭ ಒದಗಿಸಿಕೊಡಲಿ. ಇವತ್ತಿನ ದಿವಸ ಈ ವಾಕ್ಯ ಭಾಗವನ್ನು ನಾವು ಕೇಳುವಾಗ ಯೇಸು ಸ್ವಾಮಿ ಈ ಲೋಕವನ್ನು ಬಿಟ್ಟು ಹೋಗ್ತಕ್ಕಂಥ ಕೊನೇ ದಿನದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಬಹಳವಾಗಿ ಪ್ರೀತಿ ಮಾಡಿದ ಮತ್ತು ತನ್ನ ಶಿಷ್ಯರ ಸಂಗಡ ಆತನು ಭೋಜನವನ್ನು ಮಾಡಲಿಕ್ಕಿದ್ದಾನೆ. ಕಡೆಯದಾಗಿ ಭೋಜನ ಇದಾಗಿದ ನಂತರ ಮತ್ತೊಂದು ಭೋಜನ ತನ್ನ ಶಿಷ್ಯರೊಂದಿಗೆ ಎಂದೂ ಮಾಡಲಾರ. ಈಗ ಇದು ಕಡೇ ಭೋಜನ ಎಂಬುದಾಗಿ ನಾವು ಕರೀತೇವೆ. ತನ್ನ ಶಿಷ್ಯರ ಸಂಗಡ ಕಡೇ ಭೋಜನ ಮತ್ತು ಕಡೇ ಮಾತು. ಯೇಸು ಸ್ವಾಮಿ ಲೋಕ ಬಿಟ್ಟು ಹೋಗುವಾಗ ಕಡೆಯದಾಗಿ ತನ್ನ ಶಿಷ್ಯರಿಗೆ ಮಾತಾಡುತ್ತಿದ್ದಾನೆ. ಮಕ್ಕಳಿರ, ಪಸ್ಕದ ಹಬ್ಬ ಬಂತು. ಇನ್ನು ಒಂದು ವಾರದ ಒಳಗಾಗಿ ಪಸ್ಕದ ಹಬ್ಬ ಬಂತು. ಈ ಪಸ್ಕದ ಹಬ್ಬವನ್ನು ನಾವೆಲ್ಲರೂ ಯಹೂದ್ಯರು, ಇಸ್ರಾಯೇಲರು ಪದ್ಧತಿಯ ಪ್ರಕಾರವಾಗಿ, ಧರ್ಮಶಾಸ್ತ್ರದ ಪದ್ಧತಿಯ ಪ್ರಕಾರವಾಗಿ ನಾವು ಮಾಡಲೇಬೇಕಾಗ್ತದೆ. ಅದನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕಾಗ್ತದೆ. ಯಾಕಂದರೆ ಈ ಪಸ್ಕ ಹಬ್ಬ ಅಂತಂದಾಗ ಇಸ್ರಾಯೇಲರು ಆ ಐಗುಪ್ತ ದೇಶದಲ್ಲಿ 400 ವರ್ಷ ಅವರು ಗುಲಾಮರಾಗಿದ್ದಾಗ ತಂದೆಯಾದ ದೇವರು ಮೋಶೆಯ ಮೂಲಕವಾಗಿ ಆ ಅದ್ಭುತ ಅನೇಕ ಕಾರ್ಯಗಳನ್ನು ಮಾಡಿ ಅವರನ್ನು ಬಿಡಿಸಿರ್ತಕ್ಕಂಥದ್ದು. ಅಂಥ ಭಯಂಕರವಾದ ಗುಲಾಮಗಿರಿಯಿಂದ ತಂದೆಯಾದ ದೇವರು ಅವರು ಬಿಡಿಸಿರ್ತಕ್ಕಂಥ ಒಂದು ದಿನ. ಆ ದಿನವನ್ನು ಎಲ್ಲರೂ ಪ್ರತಿದಿನ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ, ಚಾಚು ತಪ್ಪದೆ ಅದನ್ನು ಆಚರಿಸಬೇಕು. ವರ್ಷಕ್ಕೊಂದು ಸಾರಿ ಜ್ಞಾಪಕ ಮಾಡಿಕೊಳ್ಳೋದು. ಅವರು ಆ ದೇಶದಿಂದ ಬಿಡುಗಡೆಯಾಗಿ ಬಂದಿರತಕ್ಕಂಥ ಒಂದು ದಿನ. ದೇವ್ರ ಮಕ್ಕಳೇ, ಈ ಒಂದು ಪಸ್ಕ ಹಬ್ಬ ಅಂತ ಅನ್ನುವಾಗ, ಈ ಪಸ್ಕ ಹಬ್ಬವನ್ನು ಅಂದಾಗ ಅಲ್ಲಿ ಇಸ್ರಾಯೇಲರು ವಿಮೋಚನೆ ಕಾಂಡ ನಾವು ನೋಡ್ತೇವೆ. 12ನೇ ಅಧ್ಯಾಯ 6ರಿಂದ 18ರಿಂದ 20 ವಚನಗಳಲ್ಲಿ ಈ ರೀತಿಯಾಗಿ ಅವರ ಈ ಒಂದು ಆಚರಣೆ ಯಹೂದ್ಯರ ಪದ್ಧತಿಯ ಪ್ರಕಾರವಾಗಿ ಮಾಡುತ್ತಾರೆ. ವಿಮೋಚನೆ 12ನೇ ಅಧ್ಯಾಯ ಇಲ್ಲಿ ಬರೆಯಲ್ಪಟ್ಟದ
ಈ ತಿಂಗಳ 10ನೆಯ ಅಂದರೆ 12ನೇ ಅಧ್ಯಾಯ, ವಿಮೋಚನ ಕಾಂಡ 12ನೇ ಅಧ್ಯಾಯ 3ನೇ ವಚನದಿಂದ, ಈ ತಿಂಗಳಿನ 10ನೆಯ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಕುಟುಂಬ ಚಿಕ್ಕದಾಗಿದ್ದು ಪೂರಾ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದ ಪಕ್ಷಕ್ಕೆ ನೆರೆಮರೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಗೊತ್ತು ಮಾಡಿಕೊಂಡು ಜನಗಳ ಸಂಖ್ಯಾನುಸಾರ ಮರಿಗಳನ್ನು ತೆಗೆದುಕೊಳ್ಳಲಿ. ಆ ಮರಿಯು ಪೂರ್ಣಾಂಗವಾದ ಒಂದು ವರ್ಷದ ಗಂಡಾಗಿರಬೇಕು. ಕುರಿಯಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬೇಕು. ಈ ತಿಂಗಳಿನ 14ನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು, ಆ ದಿನದ ಸಂಜೆಯಲ್ಲಿ ಇಸ್ರಾಯೇಲರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಭೋಜನ ಮಾಡುವ ಮನೆ ಬಾಗಿಲಿನ 2 ನಿಲುವು ಕಂಬಗಳಿಗೆ ಮೇಲಿನ ಪಟ್ಟಿಗೆ ಹಚ್ಚಬೇಕು. ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿಯಿಲ್ಲದ ರೊಟ್ಟಿಗಳ ಮತ್ತು ಕೈಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ಹಬ್ಬವನ್ನು ಪ್ರತಿ ವರ್ಷ ಇಸ್ರಾಯೇಲರು ಚಾಚು ತಪ್ಪದೆ ಇದನ್ನು ಆಚರಿಸ್ತಾರೆ. ಆ ತಿಂಗಳಿನ ಮೊದಲನೇ ದಿನದಿಂದ ಅಂದರೆ 10ನೇ ದಿನದಿಂದ ಒಂದು ವಾರದವರೆಗೆ ಇವರು ಅವರ ಈ ಒಂದು ಪಸ್ಕಕ್ಕೆ ಬೇಕಾಗಿರ್ತಕ್ಕಂಥ ಕುರಿಮರಿಯನ್ನು ಹುಡುಕಿಕೊಳ್ಬೇಕು. ಈ 7 ದಿನಗಳು ಹುಡುಕಿದ ಮೇಲೆ ಹೀಗೆ 14 ದಿನಗಳ ತನಕ ಆ ಕುರಿಮರಿಯನ್ನು ಇಟ್ಕೊಳ್ಬೇಕು. 14 ದಿನಗಳವರೆಗೆ, ಮೊದಲನೇ ದಿನ ಪ್ರಾರಂಭ ಆಗಿದ ಆ ದಿನದಿಂದ 14 ದಿನಗಳವರೆಗೆ ಇಸ್ರಾಯೇಲರು, ಯಹೂದ್ಯರು ಇವರು ಹುಳಿಯಿಲ್ಲದ ರೊಟ್ಟಿಯನ್ನು ತಿನ್ನಬೇಕು. ಹುಳಿ ಬೆರೆತ ಆಹಾರವನ್ನು ತಿನ್ನಬಾರದು. ಹುಳಿಯಿಲ್ಲದ ರೊಟ್ಟಿಯನ್ನು ಅದರ ಜೊತೆಯಲ್ಲಿ ಇವರು ತಿನ್ನಬೇಕು. ಒಂದು ವರ್ಷದ ಕುರಿಮರಿಯನ್ನಾಗಲಿ ಅಥವಾ ಆಡು ಮರಿಯನ್ನಾಗಲಿ ತೆಗೆದುಕೊಂಡು ನಿಮ್ಮ ನಿಮ್ಮ ಕುಟುಂಬಗಳಲ್ಲಿ ಎಷ್ಟು ಜನ ಇದ್ದೀರಿ ಅಷ್ಟು ಜನಕ್ಕೆ, ಆ ಸಂಖ್ಯೆಗೆ ಅನುಸಾರವಾಗಿ ಆ ಮರಿಯನ್ನು ಕೊಂಡುಕೊಂಡು ಅದನ್ನು ಆವತ್ತಿನ ದಿವಸ ರಾತ್ರಿ 14ನೇ ದಿವಸದ ಕೊನೆಯ ರಾತ್ರಿಯಲ್ಲಿ ಆ ಮರಿಯನ್ನು ವಧಿಸಬೇಕು. ಅದನ್ನು ವಧಿಸುವಾಗ ಏನು ಗೊತ್ತಂದರೆ ಬಹಳ ಜಾಗ್ರತೆಯಿಂದ ಅದನ್ನು ಸಿದ್ಧಪಡಿಸಬೇಕು. ಮತ್ತು ಆ ಭೋಜನವನ್ನು ಮಾಡಬೇಕಾದ ಕ್ರಮ ಏನು ಗೊತ್ತಂದರೆ, ನೀವು ನಡು ಕಟ್ಟಿಕೊಂಡು ಕೆರಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕು. ಇದು ಯೆಹೋವನಿಗೆ ಆಚರಿಸ್ತಕ್ಕ ಪಸ್ಕ ಹಬ್ಬ. ನೀವು ಅಲ್ಲಿಂದ ಬಿಡುಗಡೆಯಾಗಿ ಬಂದಿರತಕ್ಕಂಥ ಈ ಹಬ್ಬ, ಇದನ್ನು ಬಹಳ ಜಾಗ್ರತೆಯಿಂದ ಏನು ಗೊತ್ತಾ ನೀವು ಮಾಡಬೇಕು. ಮತ್ತು ಆ ರಾತ್ರಿಯೆಲ್ಲ ನೀವು ಎಚ್ಚರ ಆಗಿರಬೇಕು. ಆ ಕುರಿಯ ರಕ್ತವನ್ನು, ಆ ಕುರಿಮರಿಯ ರಕ್ತವನ್ನು ನಿಮ್ಮ ಮನೆಯ ಬಾಗಿಲಿಗೆ ಮೇಲಿನ ಪಟ್ಟಿಗಳಿಗೆ ಹಚ್ಚಿ ನೀವು ಸಂಖ್ಯಾನುಸಾರವಾಗಿ ಎಲ್ಲರೂ ಮನೆಯಲ್ಲಿ ಕುಳಿತು ಅದನ್ನು ಭಾಳ ಭಕ್ತಿಯಿಂದ ಏನು ಗೊತ್ತಂದರೆ ತಿನ್ನಬೇಕು. ಮತ್ತು ಅದನ್ನು ಭೂಮಿ ಮೇಲೆ ಚೆಲ್ಲಬಾರದು. ಮತ್ತು ಅದನ್ನು ತಯಾರು ಮಾಡುವಾಗೂ ಸಹ ಗೊತ್ತಾ ಬಹಳ ಜಾಗ್ರತೆಯಿಂದ ಮಾಡಬೇಕು. ಅದನ್ನು ತಯಾರು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ತಯಾರು ಮಾಡಿಕೊಳ್ಬೇಕು. ಆವತ್ತಿನ ದಿವಸ ಎಲ್ಲ ಇಸ್ರಾಯೇಲರು ಅವರವರ ಕುಟುಂಬಗಳ ಸಂಖ್ಯೆಯ ಪ್ರಕಾರ ಅದನ್ನು ತಿನ್ನಬೇಕು. ಇದು ಏನು ಗೊತ್ತಾ, ಅವರ ಧರ್ಮಶಾಸ್ತ್ರದಲ್ಲಿ ಬರೆದ ಹಾಗೆ ಕುರಿಮರಿಯನ್ನು ವಧಿಸ್ತಕ್ಕಂಥ ಒಂದು ದಿನ. ಈ ಕುರಿಮರಿಯನ್ನು ಅವರನ್ನು ಆ ದೇಶದಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ದಿನ. ಆವತ್ತಿನ ದಿವಸ ಇವರು ಈ ಕುರಿಮರಿಯನ್ನು ವಧಿಸಿ ಆವತ್ತಿನ ದಿವಸ ರಾತ್ರಿ ಅವರ ಮನೆ ಬಾಗಿಲಿಗೆ ಇದರ ರಕ್ತವನ್ನು ಹಚ್ಚಿ ಇಡೀ ರಾತ್ರಿಯೆಲ್ಲ ಅವರು ಜಾಗರಣೆ ಮಾಡುವಾಗ ದೇವದೂತನು ಆವತ್ತಿನ ಸಂಹಾರ ದೇವದೂತನು ಆವತ್ತಿನ ದಿವಸ ಆ ದೇಶದ ಮೇಲೆಲ್ಲ ಹೊರಟು ಚೊಚ್ಚಲಾಗಿರ್ತಕ್ಕಂಥ ಎಲ್ಲ ಗಂಡು ಮಕ್ಕಳನ್ನು, ಪಶು ಪ್ರಾಣಿಗಳನ್ನು ಆವತ್ತಿನ ದಿವಸ ಇಡೀ ರಾತ್ರಿಯೆಲ್ಲ ಸಂಹಾರ ಮಾಡಿದ. ಆವತ್ತಿನ ದಿವಸ ಐಗುಪ್ತ ದೇಶದಲ್ಲಿ ಎಲ್ಲರೂ ಮನೆಗಳಲ್ಲಿ ಚೊಚ್ಚಲಾಗಿರ್ತಕ್ಕಂಥ ಹೆಣಗಳು ರಾಶಿಯಾಗಿ ಬಿದ್ದಿದ್ದವು. ಆ ಸಂದರ್ಭದಲ್ಲಿ ಎಲ್ಲರನ್ನು ಗೊತ್ತಾ ಆವತ್ತಿನ ದಿವಸ ಇಸ್ರಾಯೇಲರು ಆ ಹಬ್ಬವನ್ನು ಆಚರಿಸುವಾಗ ಸಂಹಾರ ದೂತನು ಆವತ್ತಿನ ದಿವಸ ಆ ದೇಶವನ್ನು ಸಂಹಾರ ಮಾಡಿದ. ಮತ್ತು ಆವತ್ತಿನ ದಿವಸ ಬಿಡುಗಡೆಯಾಗಿ ಬಂದಿರತಕ್ಕಂಥ ಒಂದು ದಿನ. ಎಲ್ಲರೂ ಅಳುವಾಗ ಪ್ರಾರಂಭ ಮಾಡಿದರು. ಎಲ್ಲ ಫರೋನ್ ರಾಜನ ಹಿಡ್ಕೊಂಡು ಎಲ್ಲರೂ ಅಳೋದಕ್ಕೆ ಶುರು ಆದರು. ಅಂಥ ಸಂದರ್ಭದಲ್ಲಿ ದೇವರು ಇವರನ್ನು ಆ ದೇಶದಿಂದ ಪಾರು ಮಾಡಿರ್ತಕ್ಕಂಥ ಒಂದು ದಿನ. ಇವ್ರಿಗೆ ಪಾರು ಮಾಡಲಿಕ್ಕೆ ಯಾರು ಸಹಾಯ ಮಾಡಿದ್ರು? ಅವತ್ತು ಒಂದು ಕುರಿ ಮರಿಯ ರಕ್ತವನ್ನು ಕೊಯ್ಯುವಾಗ ಆವತ್ತಿನ ದಿವಸ ಅವರು ಪಾರಾದರು ಆ ದೇಶದಿಂದ ಎಂಬುದಾಗಿ ನಾವು ನೋಡ್ತೇವೆ. ಈ ಹಬ್ಬವನ್ನು 14 ದಿನಗಳೊಳಗೆ ಆ ಮರಿಯನ್ನು ಇಟ್ಟುಕೊಂಡು 15ನೇ ದಿವಸದಲ್ಲಿ ಅದನ್ನು ವಧಿಸಿ ಅದನ್ನು ಬಹಳ ಜಾಗ್ರತೆಯಿಂದ
ಮೊದಲನೇ ತಿಂಗಳಿನ 14ನೇ ದಿವಸದ ಸಾಯಂಕಾಲದ ಮೊದಲುಗೊಂಡು ಅದೇ ತಿಂಗಳಿನ 21 ದಿನದವರೆಗೆ ಸಾಯಂಕಾಲದವರೆಗೆ ಏನು ಗೊತ್ತಾ, ನೀವು ಹುಳಿ ಇಲ್ಲದ ರೊಟ್ಟಿಯೊಂದಿಗೆ ಅದನ್ನು ನೀವು ಬಹಳ ಭಕ್ತಿಯನ್ನು ತಿನ್ನಬೇಕು ಮತ್ತು ಭೂಮಿ ಮೇಲೆ ಅದನ್ನು ಹಾರಡಬಾರದು. ಸೊ ಈ ಹಬ್ಬವನ್ನು ಬಿಡುಗಡೆಯಾಗಿ ಬಂದಿರತಕ್ಕಂಥ ಈ ಹಬ್ಬವನ್ನು ಇಸ್ರಾಯೇಲರು ಬಹಳ ಭಕ್ತಿಯಿಂದ ಪ್ರತಿ ವರ್ಷ ಆಚರಿಸ್ತಾರೆ. ಇದಕ್ಕೆ ಪಸ್ಕಾ ಅಂದರೆ ಪಾಸ್ ಓವರ್, ಇದು ಬಿಡುಗಡೆಯಾಗಿ ಬಂದಿರತಕ್ಕಂಥ ಇದು. ಇವಾಗ ಯೇಸು ಸ್ವಾಮಿಯವರು ಸಹ ಯಹೂದ್ಯರ ಪದ್ಧತಿಯ ಪ್ರಕಾರವಾಗಿ ಈ ಹಬ್ಬವನ್ನು ಎಲ್ಲರೂ ಆಚರಣೆ ಮಾಡ್ತಾ ಇದ್ದಾರೆ ಯೆರೂಸಲೇಮಿನಲ್ಲಿ. ಈಗ ನಾವು ಸಹ ಏನು ಗೊತ್ತಾ, ಈ ಹಬ್ಬವನ್ನು ಮಾಡಲೇಬೇಕಲ್ಲ, ನಾವು ಸಹ ಈ ಹಬ್ಬ ಆಚರಿಸಬೇಕಲ್ಲ. ಏನು ಮಾಡಬೇಕೀಗ, ನಾವು ಸಹ ಹುಳಿಯಿಲ್ಲದ ರೊಟ್ಟಿಯೊಂದಿಗೆ ಈ ಒಂದು ಪಶುವಿನ ಮಾಂಸವನ್ನು ಈ ರಾತ್ರಿ ನಾವು ತಿನ್ನಬೇಕಲ್ಲ. ನಾವು ಆ ಪದ್ಧತಿಯನ್ನು ಮೋಶೆ ನಮಗೆ ಹೇಳಿಕೊಟ್ಟಂಥ ರೀತಿಯಲ್ಲಿ, ಯೆಹೋವನು ನಮಗೆ ಹೇಳಿಕೊಟ್ಟಂಥ ರೀತಿಯಲ್ಲಿ ನಾವು ಅದನ್ನು ಸಹ ಮಾಡಬೇಕಲ್ಲ, ಅದನ್ನು ಮಾಡಲೇಬೇಕಾಗಿದೆ. ಅದಕ್ಕೋಸ್ಕರವಾಗಿ ಏನು ಮಾಡ್ತಾರೆ ಗೊತ್ತಾ, ಸ್ವಾಮಿಯವರು ತನ್ನ ಶಿಷ್ಯರಿಗೆ ಕರೆದು, ಪೇತ್ರ ಯೋಹಾನರಿಗೆ ಕರೆದು, ನಾವು ಪಸ್ಕ ಇತರರು ಮಾಡುವ ಹಾಗೆ ನಾವು ಸಹ ಮಾಡಬೇಕಲ್ಲ, ಅದಕ್ಕೆ ನೀವು ಹೋಗಿ ನಾವು ಪಸ್ಕದ ಊಟ ಮಾಡುವಂತೆ ಸಿದ್ಧ ಮಾಡಿರಿ ಎಂಬುದಾಗಿ ಹೇಳ್ತಾರೆ. ನೀವು ಹೋಗಿ ಪಸ್ಕದ ಊಟ ಸಿದ್ಧ ಮಾಡಿರಿ. ಸಿದ್ಧ ಮಾಡಬೇಕಾದ್ರೆ ಏನು ಬೇಕು, ಪಸ್ಕಕ್ಕೆ ಒಂದು ಕುರಿಮರಿ ಬೇಕು, ರೊಟ್ಟಿ ಬೇಕು, ಹೀಗೆ ಎಲ್ಲ ರೀತಿಯಿಂದ ಏನು ಗೊತ್ತಂದ್ರೆ ಸಜ್ಜಾಗಿ ಸಾಮಾನು ಇಟ್ಟಿರ್ತಕ್ಕಂಥ ಅವ್ರಿಗೆ ಮನೆ ಬೇಕು. ಇದನ್ನೆಲ್ಲ ಏನು ಗೊತ್ತಾ, ಎಲ್ಲಿಂದ ತಂದು ಕೊಡಬೇಕು. ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಿದ್ದ, ನೀವು ಹೋಗಿ ಏನು ಗೊತ್ತಂದ್ರೆ ಪಸ್ಕಕ್ಕೆ ನೀವು ಸೌರಿಸಿರಿ, ಪಸ್ಕದ ಊಟಕ್ಕಾಗಿ ಏನು ಗೊತ್ತಂದ್ರೆ ನೀವು ಸಿದ್ಧ ಮಾಡಿರಿ ಎಂಬುದಾಗಿ ಹೇಳ್ತಾಯಿದ್ದ. ಆಗ ಶಿಷ್ಯರು ಹೇಳ್ತಾರೆ ಗೊತ್ತಾ, ಸ್ವಾಮಿ ನಾವು ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತಿ, ಎಲ್ಲಿ ಸಿದ್ಧ ಮಾಡಬೇಕು ಸ್ವಾಮಿ ಈ ಭೋಜನ ನಿನಗೆ ಮಾಡ್ಲಿಕ್ಕೆ? ಯಾಕಂತಂದರೆ ನಮಗೆ ಎಲ್ಲಿಯೂ ಸ್ಥಳ ಇಲ್ಲ, ನಮಗೆ ಎಲ್ಲಿಯೂ ಮನೆ ಇಲ್ಲ, ಎಲ್ಲಿರಬೇಕಂತಕ್ಕಂಥದ್ದು ಗೊತ್ತಿಲ್ಲ, ಯಾವ ಸ್ಥಳದಲ್ಲಿ ಮಾಡಬೇಕಂತ ಗೊತ್ತಿಲ್ಲ, ಯಾವ ಮನೆಯಲ್ಲಿ ಮಾಡಬೇಕಂಬಂಥದ್ದು ಗೊತ್ತಿಲ್ಲ. ಹಾಗಾದರೆ ನಾವು ಎಲ್ಲಿ ಸಿದ್ಧ ಮಾಡೋಣ, ಎಲ್ಲಿ ಊಟ ಮಾಡೋಕ್ಕೆ ನಾವು ಸಿದ್ಧ ಮಾಡಬೇಕು ಸ್ವಾಮಿ? ಹೆಂಗೆ ಸಾಧ್ಯ ಇದೆ ನಮ್ಮಿಂದ? ನಮ್ಮ ಹತ್ರ ಅಂತೂ ಏನೂ ಇಲ್ಲ, ಮನೆಯೂ ಇಲ್ಲ, ನಮ್ಮ ಹತ್ರ ಹಣನೂ ಇಲ್ಲ, ನಮ್ಮ ಹತ್ರ ಯಾವುದೂ ಇಲ್ಲ. ಹಾಗಾದರೆ ಈ ಹಬ್ಬವನ್ನು ಎಲ್ಲಿನ ಸಿದ್ಧ ಮಾಡಲಿ ಮತ್ತು ಹ್ಯಾಂಗೆ ಸಿದ್ಧ ಮಾಡಲಿ ಸ್ವಾಮಿ ಎಂಬುದಾಗಿ ಶಿಷ್ಯ ಯೋಹಾನ, ಪೇತ್ರ, ಯೇಸು ಸ್ವಾಮಿಗೆ ಕೇಳಿಸ್ತಾ ಇದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಇದನ್ನು ಎಲ್ಲಿ ಸಿದ್ಧ ಮಾಡಬೇಕು ಅಂತಕ್ಕಂಥದ್ದು ಅದು ಸ್ವಾಮಿಗೆ ಗೊತ್ತಿದೆ. ಇವರು ಈ ಮಾತಾಡ್ತಾರೆ ಅಂತಕ್ಕಂಥದ್ದು ಸ್ವಾಮಿಗೆ ಗೊತ್ತಿದೆ. ಅದನ್ನು ಎಲ್ಲಿ ಸಿದ್ಧ ಮಾಡಬೇಕು ಅಂತಕ್ಕಂಥದ್ದು ಸಹ ಏನು ಗೊತ್ತಂದ್ರೆ ಸ್ವಾಮಿಗೆ ಗೊತ್ತಿದೆ. ಆದರೆ ಇದೇನು ಗೊತ್ತಾ, ಭಾಳ ಆಶ್ಚರ್ಯ. ಸ್ವಾಮಿ ಇದು ಹೇಗೆ ಹೇಳ್ತಾ ಇದ್ದಾರೆ, ಎಲ್ಲಿ ಮಾಡಬೇಕೀಗ ನಾವು? ಹೌದು, ನಿಮಗೆ ನಾ ಒಂದು ಗುರುತು ಹೇಳ್ತೇನೆ, ನೀವು ಎಲ್ಲಿ ಸಿದ್ಧ ಮಾಡಬೇಕಂತಕ್ಕಂಥ ನಾನು ನಿಮಗೆ ಹೇಳ್ತೇನೆ. ನೋಡಿರಿ, ನೀವು ಪಟ್ಟಣದೊಳಗೆ ಹೋಗುವಾಗ, ನೀವು ಯಾವ ಪಟ್ಟಣಕ್ಕೆ ನೀವು ಹೋಗ್ತಾ ಇದ್ದೀರಿ, ಈಗ ನಿಮ್ಮ ಮುಂದೆ ಒಂದು ಪಟ್ಟಣ ಇದೆ, ನೀವು ಆ ಪಟ್ಟಣದೊಳಗೆ ಹೋಗುವಾಗ ಆ ಪಟ್ಟಣದೊಳಗೆ ಹೋದ ಮೇಲೆ ಒಬ್ಬ ಮನುಷ್ಯನು ಆ ಪಟ್ಟಣದಿಂದ ತುಂಬಿದ ಕೊಡವನ್ನು ತನ್ನ ಮೇಲೆ ಹೊತ್ತುಕೊಂಡು ಅವನು ಬರ್ತಾ ಇರ್ತಾನೆ. ನೀವು ಅವನ ಎದುರಿಗೆ ಹೋಗಿರಿ, ಅವ ಯಾವ ಮನೆಗೆ ಹೋಗ್ತಾನ, ಆ ತುಂಬಿದ ಕೊಡವನ್ನು ಹೊತ್ತುಕೊಂಡು ಬರ್ತಕ್ಕಂಥ ಆ ಮನುಷ್ಯನು ಯಾವ ಮನೆಗೆ ಹೋಗ್ತಾನ ಅವನನ್ನು ಹಿಂಬಾಲಿಸಿ ನೀವು ಹೋಗಿರಿ. ಆ ಮನೆಗೆ ಏನು ಗೊತ್ತಂದ್ರೆ ನೀವು ಹೋಗಿರಿ. ಆ ಮನೆಗೆ ಹೋದ ತಕ್ಷಣ ಆ ಮನೆ ಯಜಮಾನನಿಗೆ ಹೋಗಿ ನೀನು ಗೊತ್ತಾ, ಆ ಮನೆ ಯಜಮಾನನಿಗೆ ನೀವು ಹೇಳಬೇಕು, ಏನಂತ ಅನ್ಬೇಕು, ನಮ್ಮ ಬೋಧಕನು ತನ್ನ ಶಿಷ್ಯರ ಸಂಗಡ ಪಸ್ಕದ ಊಟವನ್ನು ಮಾಡುವುದಕ್ಕೆ ಭೋಜನ ಶಾಲೆ ಎಲ್ಲಿ ಅಂತ ಅವನಿಗೆ ಕೇಳಬೇಕು. ನಮ್ಮ ಗುರು ನಮ್ಮೊಡನೆ ಅಂದರೆ ಶಿಷ್ಯರೊಡನೆ ನಮ್ಮೊಡನೆ ಪಸ್ಕದ ಊಟವನ್ನು ಎಲ್ಲಿ ಊಟ ಮಾಡಬೇಕೆಂಬುದಾಗಿ ಸ್ವಾಮಿ ನಿನಗೆ ಕೇಳ್ತಾ ಇದ್ದಾರೆ. ನೀವು ಹೋಗಿ ಅವನಿಗೆ ನೀವು ಇಷ್ಟು ಕೇಳಿ, ನೀವು ನಮ್ಮ ಬೋಧಕನು ತನ್ನ ಶಿಷ್ಯರ ಸಂಗಡ ನಿನ್ನ ಮನೆಯಲ್ಲಿ ಆತನು ಭೋಜನ ಮಾಡಬೇಕೆಂಬುದಾಗಿ ಹೇಳುತ್ತಾ ಇದ್ದಾನೆ ಅಂತ ನೀವು ಹೇಳಿರಿ. ಹೇಳಿದ ತಕ್ಷಣ ಅವನೇನು ಮಾಡ್ತಾನೆ ಗೊತ್ತಾ, ಎಲ್ಲ ಸಿದ್ಧ ಮಾಡಿಟ್ಟಿರುವಂಥ ಎಲ್ಲ ಸಾಮಾನುಗಳನ್ನು ಸಿದ್ಧ ಮಾಡಿಟ್ಟಿರುವಂಥ ಮೇಲಂತಸ್ತಿನ ದೊಡ್ಡ ಕೊಠಡಿಯನ್ನು ನಿಮಗೆ ತೋರಿಸ್ತಾನೆ. ಅಲ್ಲಿ ಎಲ್ಲ ಇದೆ ಆ ಮನೆಯಲ್ಲಿ. ಅಲ್ಲಿ ಕುರಿ ಇದೆ, ಅದೇನು ಗೊತ್ತಾ, ಹುಳಿ ಇಲ್ಲದ ರೊಟ್ಟಿ ಇದೆ, ಅಲ್ಲಿ ಮೇಜಿದೆ, ಅಲ್ಲೇನು ಗೊತ್ತಂತಂದ್ರೆ ದೀಪಸ್ತಂಭ ಇದೆ, ಅಲ್ಲಿ ಎಲ್ಲ ಇದೆ. ಅದಕ್ಕೆ ಹೋಮ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳು ಅವನ ಮನೆಯಲ್ಲಿ ಇದೆ. ಅದಕ್ಕೋಸ್ಕರವಾಗಿ ಏನು ಗೊತ್ತಂದ್ರೆ ನೀವು ಹೊರಟು ಹೋಗಿರಿ, ಅಲ್ಲಿಗೆ ಹೋಗಿ ಸಿದ್ಧ ಮಾಡಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ.
ಹಾಗೆಯೇ ಶಿಷ್ಯರೇನು ಮಾಡಿದ್ರು ಗೊತ್ತಾ? ಆ ಪಟ್ಟಣಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆ ಪಟ್ಟಣದಿಂದ ಒಬ್ಬ ಮನುಷ್ಯನು ತಲೆಯ ಮೇಲೆ ತುಂಬಿದ ಕೊಡವನ್ನು ಹೊತ್ತಿಕೊಂಡು ಇಲ್ಲಿಗೆ ಬರ್ತಾ ಇದ್ದಾನೆ. ಬರುವಂಥ ಸಂದರ್ಭದಲ್ಲಿ ಶಿಷ್ಯರು ಸಹ ಆತನ ಹಿಂದೆ 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 ಯಾವ ಮನೆಗೆ ಹೋಗ್ತಾನೆ ಆ ಮನೆಗೆ ಹೋದರು. ಯೇಸು ಹೇಳಿದ ಹಾಗೆ ಆ ಮನೆ ಯಜಮಾನನಿಗೆ, ಅಯ್ಯ ನಮ್ಮ ಸ್ವಾಮಿ ಇವತ್ತಿನ ದಿವಸ ಪಸ್ಕದ ಊಟವನ್ನು ನಿಮ್ಮ ಮನೆಯಲ್ಲಿ ಮಾಡುವುದಕ್ಕೋಸ್ಕರವಾಗಿ ಆತನು ಸಿದ್ಧನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಎಲ್ಲಿದೆ ಆ ಒಂದು ಊಟದ ಮನೆ, ಎಲ್ಲಿದೆ ಭೋಜನ ಶಾಲೆ, ಎಲ್ಲಿ ಸ್ವಾಮಿ ಅನ್ನುತ್ತರ. ನಮಗೆ ಸ್ಥಳ ಬೇಕು ಸ್ವಾಮಿ, ನನ್ನ ಸ್ವಾಮಿ ಹೇಳಿ ಕಳಿಸಿದ್ದಾನೆ, ಅದಕ್ಕೋಸ್ಕರವಾಗಿ ಸ್ಥಳ ಬೇಕಂದಾಗ ಆ ಮನೆ ಯಜಮಾನ ಭಾಳ ಸಂತೋಷದಿಂದ ಸ್ವಾಮಿಯ ಹೆಸರು ಕೇಳಿದ ತಕ್ಷಣವೇ ಮೇಲಂತಸ್ತಿನ ಕೊಠಡಿಯನ್ನು ಸಿದ್ಧ ಮಾಡಿದ. ಮೇಲಂತಸ್ತಿನ ಕೊಠಡಿಯಲ್ಲಿ ಎಲ್ಲವನ್ನ ಪಸ್ಕದ ಊಟ ಮಾಡುವುದಕ್ಕೋಸ್ಕರವಾಗಿ ಆತನು ಸಿದ್ಧ ಮಾಡಿಕೊಂಡಿದ್ದ. ಯೇಸು ಸ್ವಾಮಿ ಆಗೇನು ಗೊತ್ತಂದ್ರೆ ಅಲ್ಲಿಗೆ ಶಿಷ್ಯರು ಸಿದ್ಧ ಮಾಡೋದಕ್ಕೆ ಹೋದರು. ದೇವ್ರ ಮಕ್ಕಳೇ, ಆ ಮನುಷ್ಯ ಯಾರು? ತುಂಬಿದ ಕೊಡವನ್ನು ಹೊತ್ತುಕೊಂಡು ಬರ್ತಕ್ಕಂಥ ಆ ಮನುಷ್ಯ ಯಾವ ಮನೆಗೆ ಹೋಗ್ತಾ ಇದ್ದಾನೆ? ಆ ಮನೆ ಯಜಮಾನ ಯಾರು? ಈತನಿಗಂತೂ ಇಸ್ರಾಯೇಲರಲ್ಲಿ ಯಾರೂ ಸೇರಿಸ್ಕೊಳ್ಳೋದಿಲ್ಲ, ಯಹೂದ್ಯರಲ್ಲಿ ಯಾರೂ ಸೇರೋದಿಲ್ಲ, ಯಾರೂ ಮನೆಗೆ ಬರಬಿಡೋದಿಲ್ಲ. ಅವರ ಅವತ್ತು ದಿವಸ ಪಸ್ಕದ ಹಬ್ಬವನ್ನು ಆಚರಿಸ್ತಾರೆ. ಅವರವರ ಸಂಖ್ಯೆಗಳ ಅನುಸಾರವಾಗಿ ಅವರ ಮನೆಗಳಲ್ಲಿ ಅವರವರ ಮಕ್ಕಳು, ಅವರ ಯಜಮಾನರು, ಅವರು ಬರ್ತಕ್ಕಂಥ ಎಲ್ಲ ಸಂಬಂಧಿಕರೊಂದಿಗೆ ಕೂಡಿ ಅವರವರ ಸಂಖ್ಯೆ ಅನುಸಾರವಾಗಿ ಸಿದ್ಧ ಮಾಡಿಕೊಂಡಿದ್ದಾರೆ. ಈಗ ಯೇಸುವಿಗೆ ಯಾರ ಮನೆಯಲ್ಲಿ ಸ್ಥಳ ಇದೆ? ಶಿಷ್ಯರಿಗೆ ಯಾವ ಮನೆಯಲ್ಲಿ ಸ್ಥಳ ಇದೆ? ಆತನನ್ನು ಯಾರು ಸೇರಿಸ್ಕೊಳ್ಬೇಕು? ಯಾರು ಕರಿಬೇಕು? ಈಗ ಯೇಸು ಸ್ವಾಮಿ ಯಾರು ಜೀವವಾಗಿರುವಾಗಲೂ ಯಾರೂ ಕರೀಲೇ ಇಲ್ಲ. ಯಾಜಕರು, ಮಹಾಯಾಜಕರು, ಫರಿಸಾಯರು ಯಾರೂ ಕರೀಲಿಲ್ಲ. ಆಮೇಲೆ ಇರುವುದಂಥ ಯಾರೂ ಯಹೂದನ ಆತನ ಮನೆತನದವರು ಯಾರೂ ಕರೀಲಿಲ್ಲ. ಹಾಗಾದರೆ ಈ ಮನುಷ್ಯನು ಯಾರು? ಈತನಿಗೆ ಎಲ್ಲವನ್ನು ಸಿದ್ಧ ಮಾಡಿಕೊಂಡಿರ್ತಕ್ಕಂಥ ಈ ಮನುಷ್ಯನು ಯಾರಾಗಿರ್ಬೋದು? ಯಾರಾದರೂ ಗೊತ್ತಾ? ಇವತ್ತಿನ ದಿವಸ ಗೊತ್ತಿಲ್ಲದವ ಮನುಷ್ಯ. ಆದರೆ ಯೇಸು ಸ್ವಾಮಿ ಬಹಳ ಚೆನ್ನಾಗಿ ಗೊತ್ತಾಗಿದೆ ಆ ಮನುಷ್ಯನು ಯಾರೆಂಬುದಾಗಿ. ಯೇಸುವಿಗೆ ಗೊತ್ತಿದೆ ಯಾವ ಮನೆಯಲ್ಲಿ ಯಾವ ಯಜಮಾನ ಇದ್ದಾನೆ, ಅವನು ಏನಿದ್ದಾನೆ ಅಂತಕ್ಕಂಥದ್ದು ಗೊತ್ತಿದೆ. ಈತನು ಯಾರೆಂಬುದಾಗಿ ಆತನಿಗೆ ಗೊತ್ತಿದೆ, ಶಿಷ್ಯರಿಗೆ ಗೊತ್ತಿಲ್ಲ. ಯೇಸುವಿಗೆ ಕರೀತಕ್ಕಂಥವ್ರು ಯಾರು? ಯೇಸುವನ್ನು ಸ್ವೀಕಾರ ಮಾಡಿದಂಥವ್ರು ಯಾರು? ಹಾಗಾದರೆ ಯೇಸು ಇವತ್ತಿನ ದಿವಸ ಅಂಥವ್ರ ಮನೆಯಲ್ಲಿ ಹೋಗ್ತಾ ಇದ್ದಾನೆ. ಆದರೆ ತನ್ನವ್ರ ಬಳಿಗೆ ಆತನು ಹೋಗ್ತಾ ಇಲ್ಲ, ಬೇರೆಯವ್ರ ಬಳಿಗೆ ಹೋಗ್ತಾ ಇದ್ದಾನೆ. ಯಾರೋ ಈತನಿಗಾಗಿ ಕಾದುಕೊಂಡಿದ್ದಾರೆ, ಯಾರೋ ಈತನ ದಾರಿ ನೋಡ್ತಾ ಇದ್ದಾರೆ. ಆತನ ಮನೆಗೆ ಬರ್ಬೋದೇನಂಬಂಥದ್ದು ಗೊತ್ತಾಗಿದೆ ಅವನಿಗೆ. ಅವನು ಎಲ್ಲವನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಆದರೆ ಇದು ಯಾರಿಗೆ ಗೊತ್ತಿಲ್ಲ, ಆದರೆ ಯೇಸುವಿಗೆ ಗೊತ್ತು. ಈ ಮನುಷ್ಯನು ಯಾರಾಗಿರ್ಬೋದು ನೋಡಿ. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 51ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಈ ಮನುಷ್ಯ ಯಾರು? ಅವನ ಹೆಸರಿರಲಿಲ್ಲ, ಆದರೆ ಅವನು ಮಾಡುವಂಥ ಸೇವೆಯಿಂದಾಗಿ ನೀವು ಅರ್ಥ ಮಾಡಿಕೊಳ್ಬೇಕಾಗಿದೆ ಆ ಮನುಷ್ಯ ಯಾರೆಂಬುದಾಗಿ. ಇವ ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 51ರಿಂದ 52 3 ವಚನದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ತಾನು ಪರಲೋಕವನ್ನೇರುವ ದಿವಸಗಳು ತುಂಬುತ್ತಾ ಬರುವಾಗ ಯೆರೂಸಲೇಮಿಗೆ ಹೋಗುವುದಕ್ಕೆ ಮನಸ್ಸನ್ನು ದೃಢ ಮಾಡಿಕೊಂಡು ತನ್ನ ಮುಂದಾಗಿ ದೂತರನ್ನು ಕಳುಹಿಸಿದನು. ಅಂದರೆ ಶಿಷ್ಯರಿಗೆ ಕಳುಹಿಸಿದ. ಇವರು ಹೊರಟು ಆತನಿಗೆ ಬೇಕಾದದನ್ನು ಸಿದ್ಧ ಮಾಡುವುದಕ್ಕಾಗಿ ಎಲ್ಲಿಗೆ ಹೋಗ್ತಿದ್ರು ಗೊತ್ತಾ? ಸಾಮರ್ಯದ ಒಂದು ಹಳ್ಳಿಗೆ ಬಂದರು ಎಂಬುದಾಗಿ. ಹಲ್ಲೆಲೂಯ. ಯಾರು ಸಾಮರ್ಯದವರು? ಇವರು ನಿರಾಕರಿಸಲ್ಪಟ್ಟವರು, ಇವರು ಧಿಕ್ಕರಿಸಲ್ಪಟ್ಟವರು. ಯಹೂದನ ಮನೆತನದಲ್ಲಿ ಇವರು ಯಾರು ಸೇರಿಸಿಕೊಳ್ಳಾರ್ದಂಥವ್ರು, ಇವರು ಯಾರು ಕೀಳು ಮಟ್ಟದಲ್ಲಿರ್ತಕ್ಕಂಥವ್ರು. ಅವರು ಯಾರು? ಆ ಯೇಸುವನ್ನ ಮನೆಗೆ ಆಹ್ವಾನ ಮಾಡ್ತಕ್ಕಂಥವನಾತನು ಯಾರು? ಒಬ್ಬ ಯಾರು ಗೊತ್ತಾ? ಫರಿಸಾಯ. ಅವನು ಒಬ್ಬ ಏನು ಗೊತ್ತಾ? ಸುಂಕದವನು ಆದಂಥ ಒಬ್ಬ ಮನುಷ್ಯನು, ಸಾಮರ್ಯದವನು. ಇವ ಸುಂಕದವನವ, ಇವ ಸಾಮರ್ಯದವನವ. ಇವೇನು ಗೊತ್ತಾ? ಇಸ್ರಾಯೇಲ್ನ ಮನೆತನಕ್ಕೆ ಸೇರಿದವನಲ್ಲ, ಒಬ್ಬ ಸಾಮರ್ಯದವ. ಯೇಸುವಿಗೆ ಕಾದುಕೊಂಡಿದ್ದಾನೆ ತನ್ನ ಮನೆಗೆ ಕರೆಯುವುದಕ್ಕಾಗಿ. ಆ ಪಸ್ಕದ ಊಟವನ್ನು ತನ್ನ ಮನೆಯಲ್ಲಿ ಮಾಡಿಸುವುದಕ್ಕಾಗಿ ಕಾದುಕೊಂಡಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಬರೆಯಲ್ಪಟ್ಟಿದೆ, ಇವರು ಹೊರಟು ಆತನಿಗೆ ಬೇಕಾದನ್ನು ಸಿದ್ಧ ಮಾಡುವುದಕ್ಕೆ ಸಾಮರ್ಯದವರ ಒಂದು ಹಳ್ಳಿಗೆ ಬಂದರು. ಸಾಮರ್ಯದವರ ಹಳ್ಳಿ. ಅವನು ಯಾರಿದ್ದ?
ಒಬ್ಬ ಸಾಮಾರ್ಯದವ. ಈ ಸಾಮಾರ್ಯದವರು ಯಾರಿದ್ದರು ನೋಡೋಣ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 1-2 ವಚನಗಳಲ್ಲಿ ಬರೆಯಲ್ಪಟ್ಟಿದೆ. ಯೇಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲ ಸುಂಕದವರು ಪಾಪಿಗಳು ಆತನ ಬಳಿಗೆ ಬರುತ್ತಾ ಇರಲು ಫರಿಸಾಯರು ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಊಟ ಮಾಡುತ್ತಾನೆ ಎಂದು ಹೇಳಿಕೊಂಡು ಗುಣಗುಟ್ಟುತ್ತಿದ್ದರು. ಇವರು ಫರಿಸಾಯರು, ಯಾಜಕರು, ಮಹಾಯಾಜಕರು. ಯಾಕಂದರೆ ಯೇಸುವಿನ ಉಪದೇಶ ಕೇಳಬೇಕೆಂದು ಯಾರು ಬಂದಿದ್ದಾರೆ ಗೊತ್ತಾ? ಇಸ್ರಾಯೇಲರಲ್ಲ, ಯಹೂದ್ಯರಲ್ಲ. ಯೇಸುವಿನ ವಾಕ್ಯವನ್ನು ಕೇಳಬೇಕೆಂದು ಎಲ್ಲ ಸುಂಕದವರು, ಎಲ್ಲ ಪಾಪಿಗಳು. ಇವರು ಯೇಸು ಸ್ವಾಮಿ ಯಾವಾಗ ಬರ್ತಾರೆ, ಈ ಯೇಸುವನ್ನು ಯಾವಾಗ ಬರ್ತಾರೆ ದಾರಿ ನೋಡ್ತಾ ಇದ್ರು. ಯಾರು ಗೊತ್ತಾ? ಧಿಕ್ಕರಿಸಲ್ಪಟ್ಟಂಥವ್ರು, ಭೂಮಿ ಮೇಲೆ ಹಿನೈಸಲ್ಪಟ್ಟಂಥವ್ರು. ಯಾರು? ಸುಂಕದವರು. ಇವರೇನು ಗೊತ್ತಾ? ಯೇಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲ ಸುಂಕದವರು ಪಾಪಿಗಳು ಆತನು ಯಾವಾಗ ಬರ್ತಾನೆ ಎಂಬುದಾಗಿ ಕಾದುಕೊಂಡಿದ್ದರು. ಆದರೆ ಯಾಜಕರು ಮಹಾಯಾಜಕರು ಏನು ಮಾಡ್ತಿದ್ರು ಗೊತ್ತಾ? ಇವ ಪಾಪಿಗಳ ಹತ್ರ ಹೋಗಿ ಏನು ಗೊತ್ತಾ ಊಟ ಮಾಡ್ತಾನಲ್ಲ, ಇವ ಪಾಪಿಗಳ ಹತ್ರ ಸೇರಿಸ್ಕೊಂಡಿರ್ತಾನಲ್ಲ, ಪಾಪಿಗಳು ಮನೆಗೆ ಹೋಗ್ತಾನಲ್ಲೇವ, ಈತನು ಒಬ್ಬ ಯಹೂದ್ಯನಾಗಿ ಪಾಪಿಯ ಮನೆಗೆ ಹೋಗ್ತಾನಲ್ಲೇವ ಎಂಬುದಾಗಿ ಯೇಸುವಿನ ಮೇಲೆ ಗುಣಗುಟ್ಟತಕ್ಕಂಥ ಜನ ಯಾರು? ತನ್ನ ಜನ. ಯೇಸುವಿನ ಉಪದೇಶವನ್ನು ಕೇಳಬೇಕಂತ ಯಾರು? ಅನ್ಯರು ಕೇಳ್ತಾ ಇದ್ದಾರೆ. ಆದರೆ ತನ್ನವ್ರು ಏನು ಮಾಡ್ತಿದ್ದಾರೆ ಗೊತ್ತಾ? ಗುಣಗುಟ್ಟುತ್ತಾ ಇದ್ದಾರೆ. ಆತನ ವಾಕ್ಯವನ್ನು ಕೇಳೋದಕ್ಕಾಗಿ ಅವ್ರಿಗೆ ಮನಸ್ಸಿಲ್ಲ, ಆತನ ಉಪದೇಶ ಅವರಿಗೆ ಇಷ್ಟ ಇಲ್ಲ. ಆತನು ಅವರ ರಕ್ಷಕನಾಗಿ ಹುಟ್ಟಿ ಈ ಲೋಕಕ್ಕೆ ಬಂದಿದ್ದಾನೆ. ಅದನ್ನು ಗೊತ್ತಾ? ಆತನ ವಿಷಯದಲ್ಲಿ ಅವ್ರಿಗೆ ಅಷ್ಟೊಂದು ಜನ ಗೊತ್ತಾ ಮರ್ಯಾದೆ ಇಲ್ಲ. ಅದಕ್ಕೆ ಸ್ವಾಮಿ ಹೇಳಿದ್ದು, ಆಕಾಶದಲ್ಲಿ ಹಾರಾಡುವಂಥ ಹಕ್ಕಿಗಳಿಗೆ ಗೂಡಿವೆ, ಭೂಮಿಯಲ್ಲಿ ನರಿಗಳಿಗೆ ಗೊತ್ತಾ ಗುದ್ದುಗಳಿವೆ, ಆದರೆ ಮನುಷ್ಯ ಕುಮಾರನಾದ ನನಗೆ ಈ ಭೂಮಿ ಮೇಲೆ ನನ್ನ ಜನರ ಮಧ್ಯದಲ್ಲಿ ತಲೆ ಇಡುವಷ್ಟು ಸ್ಥಳನೇ ಇಲ್ಲ, ತಲೆ ಇಡುವಷ್ಟು ಸ್ಥಳ ಇಲ್ಲ. ಆದರೆ ಈತನ ಮನೆ ಎಲ್ಲಿದೆ ಗೊತ್ತವ? ಅನ್ಯರ ಮನೆಗಾದ, ಅನ್ಯರ ಮನೆಗೆ ಹೋಗ್ತಾ ಇದ್ದಾನೆ. ಯೂದಾಯ ಸೀಮೆಯಲ್ಲಿ ನೋಡಿದ್ರೆ ಗೊತ್ತಾ ಈತನ್ನು ಕೊಲ್ಲುವುದಕ್ಕಾಗಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಯೇಸು ಸ್ವಾಮಿಯಲ್ಲಿ ಹೋಗ್ತಾರೆ, ಗಲೀಲಾಯ ಸೀಮೆ ಹೋಗ್ತಾ ಇದ್ದಾರೆ, ಅನ್ಯರಿರ್ತಕ್ಕಂತಹ ಜನಾಂಗಗಳ ಬಳಿ ಹೋಗ್ತಾ ಇದ್ದಾರೆ. ದೇವ್ರ ಮಕ್ಕಳೇ, ಇವತ್ತಿನ ದಿವಸ ಏನು ಗೊತ್ತಂದ್ರೆ, ಈ ಹಬ್ಬವನ್ನು ಆಚರಿಸ್ತಕ್ಕಂಥ ಇಸ್ರಾಯೇಲರ ಮನೆತನದಲ್ಲಿ ಯೇಸುವಿಗೆ ಸ್ಥಳ ಇಲ್ಲ. ಹಬ್ಬ ಆಚರಿಸ್ತಕ್ಕಂಥವ್ರೆ ಇವತ್ತಿನ ದಿವಸ ಗೊತ್ತಾ? ಆ ಯೇಸು ಮನೆ ಬಾಗಿಲು ಹೊರಗೆ ನಿಂತು ತಟ್ತಾ ಇದ್ದಾನೆ. ಇಸ್ರಾಯೇಲರ ಮನೆ ತಟ್ತಾ ಇದ್ದಾನೆ. ಬಾಗಿಲು ತೆಗಿರಿ. ಆದರೆ ಅವರಾದರೂ ಬಾಗಿಲು ತೆಗೆಯೋದೇ ಇಲ್ಲ. ಒಬ್ಬರು ಅನ್ಯರನ್ನು ಗೊತ್ತಾ ಬಾಗಿಲು ತೆಗೆದ, ಅನ್ಯರ ಹತ್ರ ಹೋಗ್ತಾ ಇದ್ದಾನ, ಕಾದುಕೊಂಡಿದ್ದಾರೆ. ಯಾವಾಗ ಬರ್ತಾನೆ ಆತನ ಉಪದೇಶನ ಕೇಳಬೇಕಲ್ಲ, ಪರಲೋಕ ರಾಜ್ಯದ ಸುವಾರ್ತೆಯನ್ನು ಕೇಳಬೇಕಲ್ಲ. ಅವರು ಕಾದುಕೊಂಡಿದ್ದಾರೆ. ಯಾರು? ಅನ್ಯರು, ಸುಂಕದವರು, ಪಾಪಿಗಳು ಆತನ ಬಳಿಗೆ ಬರ್ತಾ ಇರಲು ಯೇಸುವಿಗಾಗಿ ಅವರು ಕಾದುಕೊಂಡಿದ್ದರು. ಇವರು ಯಾರ ಮನೆಗೆ ಹೋಗಿದ್ದಾರೆ ಗೊತ್ತಾಗುತ್ತೋ? ಶಿಷ್ಯರು ಈ ಪಸ್ಕದ ಊಟವನ್ನು ಸಿದ್ಧ ಮಾಡೋದಕ್ಕೋಸ್ಕರ ಯಾರ ಮನೆಗೆ ಹೋಗಿದ್ದಾರೆ ಗೊತ್ತಾ? ಒಬ್ಬ ಸುಂಕದವ ಮನೆಗೆ, ಒಬ್ಬ ಏನು ಗೊತ್ತಾ? ಈ ಒಂದು ಸುಂಕದವನ ಮನೆಗೆ ಹೋಗ್ತಾ ಇದ್ದಾರೆ, ಪಾಪಿಗಳ ಮನೆ. ದೇವ್ರ ಮಕ್ಕಳೇ, ಯೇಸುವನ್ನು ಯಾರು ಸೇರಿಸ್ಕೊಂಡಿದ್ದಾರೆ ಗೊತ್ತಾ? ತನ್ನ ಸ್ವಂತ ಜನರು ಯಾರೂ ಸೇರಿಸ್ಕೊಂಡಿಲ್ಲ. ಆದರೆ ಈ ಹಬ್ಬ ಮಾತ್ರ ಅದು ಕುರಿ ಮರಿ, ಯಜ್ಞದ ಕುರಿ, ಅವತ್ತು ದಿವಸ ಕೊಯ್ಯಲ್ಪಡ್ತಕ್ಕಂಥ ಕುರಿ ಯಾರು? ಅವರನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಯಾವುದು? ಮೋಶೆ ಅವರನ್ನು ಬಿಡುಗಡೆ ಮಾಡಲಿಲ್ಲ. ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಯಜ್ಞದ ಕುರಿ ಇದೆ. ಆ ಕುರಿ ಯಾರು? ಆತನು ಸೇರಿಸಿಕೊಳ್ಳಲಾರದೇ ಇದ್ದಂಥವರು. ಆತನ ಕುರಿ ಯಾರು ಗೊತ್ತಾ? ಯಜ್ಞದ ಕುರಿ ಆದ ಆತನು ಯೇಸುವೆ. ಆ ಕುರಿಯನ್ನೇನು ಗೊತ್ತಾ ಕೊಯ್ತಾ ಇದ್ದಾರೆ ಅವತ್ತು ದಿವಸ ತತ್ವರೂಪದಲ್ಲಿ ಆ ಕುರಿ ಇತ್ತು. ಇವತ್ತು ದಿವಸ ಸತ್ಯ ರೂಪದಲ್ಲಿ ಏನು ಗೊತ್ತಾ? ಸತ್ಯ ನಿಜವಾದಂಥ ನರ ಕುರಿ ಅವತ್ತು ದಿವಸ ಅವರ ಮಧ್ಯದಲ್ಲಿ ತಿರುಗಾಡ್ತದ 30 ವರ್ಷ ಜೊತೆಯಲ್ಲಿ ಆ ಕುರಿ. ಆದರೆ ಕುರಿ ಯಾರೂ ಸೇರಿಸ್ಕೊಂಡಿಲ್ಲ. ಆದರೆ ಆ ಕುರಿ ಅವರ ರಕ್ಷಕನೇ, ಅವರ ರಕ್ಷಣಾರ್ಥವಾಗಿ ಆತನು ಬಂದಿದ್ದಾನೆ, ಪರಲೋಕದ ಸಿಂಹಾಸನವನ್ನು ತ್ಯಾಗ ಮಾಡಿ. ಆದರೆ ಆತನಿಗೆ ಯಾರೂ ಸೇರಿಸ್ಕೊಂಡಿಲ್ಲ. ಕರ್ತನಲ್ಲಿ ಪ್ರಿಯರೇ, ಎಂಥ ಗಂಭೀರವಾದಂಥ ಪರಿಸ್ಥಿತಿ ಇದೆ. ಯೇಸು ಈತನಿಗೆ ಗೊತ್ತಿದೆ ಯಾರ ಮನೆಗೆ ಸಿದ್ಧ ಮಾಡಬೇಕಂತೆ ಸ್ವಾಮಿ, ನಾವು ನಿನಗೆ ಯಾರು ಸೇರಿಸ್ಕೊಳ್ತಾರೆ ಸ್ವಾಮಿ ಹೇಳು, ಯಾರು ನಿನಗೆ ಕರೀತಾರೆ ಸ್ವಾಮಿ ಹೇಳು, ನಮಗೆ ಯಾರು ಕರೀತಾರೆ ಹೇಳು ಸ್ವಾಮಿ, ನಾವು ಅನಾಥರು ಈ ಲೋಕದಾಗ, ಯಾರು ಗೊತ್ತಿಲ್ಲದವರು. ಅದಕ್ಕೆ ನನಗೆ ಗೊತ್ತಿದೆ ಪೇತ್ರ, ಯೋಹಾನ ಗೊತ್ತಿದೆ, ಪಟ್ಟಣದ ಎದುರಿಗೆ ಹೋಗ್ರಿ ನೀವು, ನಿಮ್ಮ ಎದುರಿಗಿರುವಂಥ ಹಳ್ಳಿಗೆ ಹೋಗ್ರಿ ನೀವು. ಆ ಪಟ್ಟಣದಿಂದ ಒಬ್ಬ ಮನುಷ್ಯ ಬರ್ತಾ ಇರ್ತಾನೆ. ಆ ಮನುಷ್ಯ ತುಂಬಿದ ಕೊಡನವ,
ಅವನ ಹೃದಯ ಬಹಳ ತುಂಬಿಂದದ, ಅವನು ಬಹಳ ಧಾರಾಳನ, ಅವನಲ್ಲಿ ಏನು ಕಲ್ಮಶ ಇಲ್ಲ. ಅವನ ಹೃದಯ ಬಹಳ ತುಂಬಿಂದದ, ಅವನ ಮನಸ್ಸು ಬಹಳ ದೊಡ್ಡದಾದ, ಅವನ ಹೃದಯ ಬಹಳ ದೊಡ್ಡದಾದ. ನನಗವ ಸೇರಿಸ್ಕೊತಾನವ, ನನಗಾಗಿ ಅವ ಕಾದುಕೊಂಡಿದ್ದಾನೆ. ಆದರೆ ನಿಮಗೆ ಗೊತ್ತಿಲ್ಲ, ದೇವ್ರ ಮಕ್ಕಳು, ಆ ಮನುಷ್ಯನ ಯಾರು ಗೊತ್ತಾ? ಸುಂಕದ ಹಣವ, ಪಾಪಿ ಹಣವ, ಪಾಪಿ ಸೇರಿಸ್ಕೊಳ್ತಾರೆ ಸ್ವಾಮಿ. ಆ ಮನೆಗೆ ಇವ್ರು ಹೋದರು. ಹೀಗೇನು ಗೊತ್ತಂದರೆ, ಯೇಸು ಸ್ವಾಮಿ ಅವತ್ತಿನ ದಿವಸ ಅನೇಕ ಜನರು, ಪಾಪಿಗಳು, ಸುಂಕದವರು ಯೇಸುವಿನ ಉಪದೇಶ ಕೇಳೋದಕ್ಕಾಗಿ ಏನು ಗೊತ್ತಾ ಬರ್ತಾಯಿದ್ರು. ಯೇಸುವಿನ ಉಪದೇಶ ಕೇಳಿದಂಥ ಅವರು ಏನು ಗೊತ್ತಾ ಈತನಿಗೆ ಸೇರಿಸ್ಕೊಳ್ತಾ ಇದ್ದರು. ಆದರೆ ಬೇರೆ ಯಾರೂ ಇಲ್ಲ, ತುಂಬಿದು ಕೊಡಾರ. ಇದು ಕೆಲವೊಂದು ಉದಾಹರಣೆಗಳು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 40-42 ವಚನಗಳಲ್ಲಿ ಯಾರು ಗೊತ್ತು? ಒಬ್ಬ ಮನುಷ್ಯ ಹೇಳಿ, ಯೇಸುವಿಗೆ ಕಾದುಕೊಂಡಿದ್ದ ಒಬ್ಬ ಮನುಷ್ಯ, ಒಬ್ಬ ಅನ್ಯ ಮನುಷ್ಯ. 8ನೇ ಅಧ್ಯಾಯ 40-42 ವಚನ. 40 ನೋಡು. ಯೇಸು ಹಿಂತಿರುಗಿ ಬಂದಾಗ ಜನರೆಲ್ಲರೂ ಆತನನ್ನು ಕಾದುಕೊಂಡಿದ್ದು ಸಂತೋಷದಿಂದ ಸ್ವೀಕರಿಸಿದರು. ಇವ್ರು ಯಾರು? ಫರಿಸಾಯರಲ್ಲ. ಇವ್ರು ಯಾರು ಗೊತ್ತಾ? ಪಾಪಿಗಳು, ಸುಂಕದವರು, ಈ ಲೋಕದ ಗತಿಹೀನರು ಇವರು. ಯೇಸು ಯಾವಾಗ ಬರ್ತಾನೆ ಅಂತ ಕಾದುಕೊಂಡಿರ್ತಕ್ಕಂಥ ಜನ ಇವರು. ಯೇಸು ಹಿಂತಿರುಗಿ ಬಂದಾಗ ಜನರೆಲ್ಲರೂ ಆತನನ್ನು ಕಾದುಕೊಂಡಿದ್ದು ಸಂತೋಷದಿಂದ ಸ್ವೀಕರಿಸಿ. ಆಗ ಸಭಾಮಂದಿರದ ಅಧಿಕಾರಿಯಾದ ಯಾಯೀರನೆಂಬ ಒಬ್ಬ ಮನುಷ್ಯನು ಬಂದು ಯೇಸುವಿನ ಪಾದಗಳಿಗೆ ಬಿದ್ದು, ಹೆಚ್ಚು ಕಡಿಮೆ 12 ವರ್ಷದವಳಾದ ಅವನ ಬಳಿಗೆ ಒಬ್ಬಳೇ ಮಗಳು ಸಾಯುವಾಳಾಗಿದ್ದಳು. ಕಾರಣ ಆತನನ್ನು ತನ್ನ ಮನೆಗೆ ಬರಬೇಕೆಂದು ಬೇಡಿಕೊಂಡನು. ಇವನು ಯಾರು ಗೊತ್ತಾ? ಯಾಯೀರ್ ಯಾರು ಗೊತ್ತಾ? ಸಭಾಮಂದಿರದ ಅಧಿಕಾರಿ ಅರಿವ. ಇವನೇನು ಗೊತ್ತಾ? ಒಬ್ಬ ಫರಿಸಾಯನ ಅಲ್ಲ, ಈ ಫರಿಸಾಯರ ಗುಂಪಿನಲ್ಲಿ ಅನ್ಯ ಒಬ್ಬ ಮನುಷ್ಯ ಯಾಯೀರ್ ಹಾನಿವ. ತನ್ನ ಮನೆಗೆ ನನ್ನ ಮಗಳು ಸಾಯುವಂಥ ಪರಿಸ್ಥಿತಿಯಲ್ಲಿದ್ದರೆ, ಸ್ವಾಮಿ ನೀ ನನ್ನ ಮನೆಗೆ ಬರಬೇಕು ಸ್ವಾಮಿ, ನನ್ನ ಮನೆಗೆ ಬರಬೇಕೆಂಬುದಾಗಿ ಬೇಡ. ಅವನು ಹೃದಯ ಬಹಳ ದೊಡ್ಡದು ಎಂಬುದಾಗಿ, ನಾ ಬರ್ತೇನೆ, ನಡಿ ಹೋಗೋಣ ನಿನ್ನ ಮನೆಗೆ. ಅವ್ರ ಮನೆಗೆ ಹೋದ ಸ್ವಾಮಿ. ಆ ಮಗಳನ್ನು, ಸಾಯುವಂಥ ತನ್ನ ಮಗಳನ್ನು ಬದುಕಿಸಿದ. ದೇವ್ರ ನಾಮ ಸ್ತೋತ್ರ ಉಂಟು. ಯಾವ ಮನೆಗೆ ಆತ ಹೋಗ್ತಾನೆ ಆ ಮನೆಯೇನು ಗೊತ್ತಾ? ರಕ್ಷಣೆ ಆಗ್ತದೆ. ಅದೇ ಪ್ರಕಾರ ಏನು ಗೊತ್ತಂತಂದ್ರೆ, ಯೋಹಾನ ಬರೆದ ಸುವಾರ್ತೆ 12-1-2 ವಚನಗಳು ನೋಡ್ತೇವೆ ಗೊತ್ತಾ? ಮಾರ್ತಾ ಮರಿಯಳ ಮನೆಗೆ ಯೇಸು ಸ್ವಾಮಿ ಹೋದ. ಮಾರ್ತಾ ಮರಿಯಳು ಇವ್ರೇನು ಗೊತ್ತಾ? ಗಲಿಲಾಯದವರು. ಅವ್ರ ಮನೆಗೆ ಹೋಗ್ಯಾನ ಸ್ವಾಮಿ. ಮಾರ್ತಾ ಮರಿಯಳು ಲಾಜರನ ಮನೆಯಲ್ಲಿ ಹೋಗಿದ. ಇವರು ಪಾಪಿಗಳು, ಇವರು ಯೇಸುವಿಗಾಗಿ ಕಾದುಕೊಂಡಿದ್ದರು. ರಾತ್ರಿ ಹಗಲು ಆತನ ದಾರಿ ನೋಡ್ತಾ ಇದ್ದರು, ಆತನ ವಾಕ್ಯವನ್ನು ಕೇಳ್ತಾ ಇದ್ದರು, ಆತನ ಸನ್ನಿಧಾನದಲ್ಲಿದ್ದರು. ಯಾರು ಗೊತ್ತಾ? ಮಾರ್ತಾ, ಮರಿಯಳು ಮತ್ತು ಲಾಜರ್. ಆ ಮನೆಗೆ ಹೋಗ್ತಿದ್ರು ಸ್ವಾಮಿ. ಅವು ಇಸ್ರಾಯೇಲರ ಮನೆಗೆ ಹೋಗಿಲ್ಲ, ಪಾಪಿಗಳ ಮನೆಗೆ ಹೋಗ್ತಾ ಇದ್ದಾನೆ ಸ್ವಾಮಿ. ಮತ್ತು ನೋಡ್ತೇವೆ ಗೊತ್ತಾ? 19ನೇ ಅಧ್ಯಾಯ 1-10 ವಚನಗಳಲ್ಲಿ ನಾವು ನೋಡ್ತೇವೆ. ಯಾರು ಗೊತ್ತಾ? ಸುಂಕದ ಜಕ್ಕಾಯ. ಇವನು ಯಾರು ಗೊತ್ತಾ? ಸುಂಕದ ಜಕ್ಕಾಯ. ಈ ಸುಂಕದ ಜಕ್ಕಾಯ ಯೇಸು ಯಾವಾಗ ಬರ್ತಾನೆ ಕಾದುಕೊಂಡಿದ್ದ. ಯೇಸುವಿಗಾಗಿ ಕಾದುಕೊಂಡಿದ್ದ. ಯೇಸು ಎಂಥವನಿದ್ದ ನೋಡಬೇಕೆಂಬುದಾಗಿ ಆಲೋಚನೆ ಮಾಡಿಕೊಂಡಿದ್ದ. ಆ ಯೇಸುವಿಗೆ ದಾರಿ ನೋಡ್ತಾ ಕೇಳಿದ್ದ ಆ ವಿಷಯ. ಯೇಸು ಹೇಗಿದ್ದ ನೋಡಬೇಕಂಬಂತ ಅವನಿಗೆ ಆಶಯ. ಕೇಳಿದ್ದ ಆತನ ವಿಷಯ. ಪಾಪಿಗಳನ್ನು ಸ್ವಾಮಿ ಆತನು ರಕ್ಷಿಸ್ತಾನೆ ಅಂತಕ್ಕಂಥ ನಂಬಿಕೆ ಅವನಿಗಿದೆ. ಅದಕ್ಕೆ ಯೇಸು ಆ ಮಾರ್ಗವಾಗಿ ಹೋಗುವಂಥ ಸಂದರ್ಭದಲ್ಲಿ ಈತನು ಗಿಡ್ಡನ. ಎಲ್ಲ ಜನರ ಮಧ್ಯದಲ್ಲಿ ಯಾರು ಕಣ್ಣಿಗೆ ಕಾಣಿಸೋದಿಲ್ಲ. ಅಯ್ಯೋ ಯೇಸು ನಾನು ನೋಡೋಕ್ಕಾಗಲ್ಲ, ನಾ ಗಿಡ್ಡಿದ್ದೆ, ಈ ಯಾಜಕರು ಮಹಾಯಾಜಕರು ಫರಿಸಾಯರು ಬೆನ್ನು ಹತ್ತಿದ್ದಾರೆ, ಒಂದು ವೇಳೆ ನನಗೆ ನೋಡ್ದೆ, ನಾ ಸುಂಕದವಿದ್ದೆ, ಆ ಗುಂಪಿನಲ್ಲಿ ಒಂದು ವೇಳೆ ನಾನು ನೋಡ್ದಂತಂದ್ರೆ ನನ್ನ ಕಲ್ಲ ಚರ್ಕೊಳ್ತಾರೆ. ಆದರೆ ಏನು ಮಾಡ್ಬೇಕು ಗೊತ್ತಾ? ಆ ಯೇಸುವಿನ ನಾನು ನೋಡಲೇಬೇಕು. ಹೆಂಗೆ ಮಾಡಲಿ? ಈಗ ಅವರ ಮಧ್ಯದಲ್ಲಿ ಕಾಣಿಸ್ತಾ ಇಲ್ಲ. ಅಂಥ ದೊಡ್ಡವ್ರ ಮಧ್ಯದಲ್ಲಿ ಸಣ್ಣವ್ರ ಕಣ್ಣಿಗೆ ಕಾಣಿಸಲ್ಲ. ಭಾಳ ದೊಡ್ಡ ಮಂದಿ ಬೆನ್ನು ಹತ್ತಿದ್ರು, ಪರೀಕ್ಷೆ ಮಾಡಿಸಲಿಕ್ಕೆ ಬೆನ್ನು ಹತ್ತಾರೆ. ಅವರೇನು ನಂಬಿಕೋದಕ್ಕೋಸ್ಕರ ಬಂದಿದ್ದಿಲ್ಲ. ಅವರು ಯಾಜಕರು ಮಹಾಯಾಜಕರು ಅವರ ಮಧ್ಯದಲ್ಲಿ ಏನು ಗೊತ್ತಾ? ಯೇಸು ಸ್ವಾಮಿ ಮುಂದಿನ ಹಳ್ಳಿಗೆ ಹೋಗ್ತಾ ಇದ್ದಾರೆ. ಹೋಗುವಂಥ ಸಂದರ್ಭದಲ್ಲಿ ಜಕ್ಕಾಯ ಓಡ್ತಾ ಮುಂದೆ ಓಡಿ ಆಲದ ಮರ ಹತ್ತಿ ಯೇಸುವನ್ನು ನೋಡಿದ. ಓಹೋ ಯೇಸು ನಾವು ನೋಡಿದೆ, ಇವತ್ತು ನೋಡಿದೆ ನಾನು ಯೇಸು ನೋಡ್ಬೇಕಂತ ಯೇಸು ವರ್ಷದ ಕಾದುಕೊಂಡಿದ್ದವ ಅನ್ಯ ಒಬ್ಬ ಸುಂಕದವ. ದೇವ್ರ ಮಕ್ಕಳೇ, ಯೇಸು ನೋಡಿದ ಮೇಲೆ ನಿಂತ
ಆ ಮರದ ಕೆಳಗೆ ನಿಂತ, ಆ ಪಂಟಿ ಮೇಲೆ ಗೊತ್ತಾ ಆ ಮೇಲಿಂದ ಯೇಸು ಸ್ವಾಮಿ ನೋಡಿದ ಜಕ್ಕಾಯನೇ ತಟ್ಟನೆ ಹಿಡಿದು ಬಾ, ನಿನ್ನ ಮನೆಗೆ ಹೊತ್ತು ದಿವಸ ನಾ ಇರಬೇಕಾಗಿದೆ, ನಿನ್ನ ಮನೆಗೆ ನಾ ಇರಬೇಕಾಗಿದೆ. ಜಕ್ಕಾಯನ ಮನೆಗೆ ಆತನಿಗೆ ಸ್ಥಳ ಅದ. ಒಬ್ಬ ಸುಂಕದ ಪಾಪಿ ಮನೆಯಲ್ಲಿ ಗೊತ್ತ ಆತನಿಗೆ ಸ್ಥಳ ಅದ. ಯೇಸು ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರವಾಗಿ ಬಂದಿದ್ದಾನೆ. ಆಗ ಅವನ ಮನೆಗೆ ಗೊತ್ತ ತಟ್ಟನೆ ಹಿಡಿದು ಬಾ, ಇವತ್ತು ದಿವಸ ನಿನ್ನ ಮನೆಗೆ ನಾ ಇರಬೇಕಾಗಿದೆ. ಇವತ್ತು ದಿವಸ ಯಾರೂ ಸೇರಿಸ್ಕೊಂಡಿಲ್ಲ, ಆದರೆ ಯೇಸು ಹೇಳೋದು ನಿನ್ನ ಮನೆಗೆ ನಾ ಬರಬೇಕಾಗಿದೆ, ಇವತ್ತು ದಿವಸ ನನ್ನ ಜಾಗ ಕೊಡು. ತಟ್ಟನೆ ಹಿಡಿದು ಬಂದ, ಮನೆಗೆ ಕರ್ಕೊಂಡು ಹೋಗ್ದ. ಭಾಳ ಸಂತೋಷಪಟ್ಟ, ಭೋಜನ ಮಾಡಿಸಿದ, ಎಲ್ಲರಿಗೂ ಊಟ ಮಾಡಿಸಿದ. ಮಾಡಿ ಏನು ಮಾಡ್ತಿದ್ದಾನೆ ಗೊತ್ತಾ? ಸ್ವಾಮಿ, ನಾ ಪಾಪಿ ಇದ್ದೆ, ನಾವು ಸುಂಕದ ಇದ್ದೆ, ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಕ್ಕಂಥ ಮನುಷ್ಯಿದೆ ಸ್ವಾಮಿ. ನಾನು ನನಗೆ ವಾರಕ್ಕೊಂದು ಸಾರಿ ಉಪವಾಸ ಮಾಡ್ತೇನೆ. ನನ್ನ ಆಸ್ತಿಯಲ್ಲಿ ಅರ್ಧ ಬಡವರಿಗೆ ಕೊಡ್ತೇನೆ, ನಾನು ಅರ್ಧ ಬಡವರಿಗೆ ಕೊಡ್ತೇನೆ. ಯಾರಿಂದಾದ್ರೆ ನನಗೆ ಗೊತ್ತಾ ಹೆಚ್ಚಾಗಿ ನಾನು ಕಸ್ಕೊಂಡಿದ್ದ ಅಂತಂದ್ರೆ, ಅನ್ಯಾಯವಾಗಿ ಕಸ್ಕೊಂಡಿದ್ದ, ನಾವು ಒಂದೆರಡು ತಿಳಿಲಾರ್ದೈತಿ ಅಂತ ತೊಗೊಂಡಿದ್ದಂದ್ರೆ ಅದಕ್ಕೆ ಏನು ಗೊತ್ತಂದ್ರೆ 10 ಪಟ್ಟು ಏನು ಗೊತ್ತಾ ವಾಪಸ್ ನಾನು ಕೊಡ್ತೇನೆ ಸ್ವಾಮಿ ಅಂದ ತಕ್ಷಣ ಅವನ ಒಳಗಿರ್ತಕ್ಕಂಥ ಮನಸ್ಸು ಏನಿದೆ, ಅವನ ಹೃದಯ ಏನಿದೆ, ಎಷ್ಟು ಧಾರಾಳ, ಅವನ ಮನಸ್ಸು ಎಷ್ಟು ತುಂಬಿದು ಕೊಡ, ಎಷ್ಟು ಧಾರಾಳವಾದಂಥ ಮನುಷ್ಯ ತನ್ನ ಅರ್ಧ ಆಸ್ತಿ ಮಂದಿ ಕೊಡ್ತಾನೆ. ಒಬ್ಬ ಅನ್ಯಹನಿವ ಯೇಸುವಿನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಿದ ಮೇಲೆ ಅವನ ಅರ್ಧ ಆಸ್ತಿಯನ್ನು ಗೊತ್ತಂತ ಜನರಿಗೆ ಕೊಡ್ತಾನೆ. ಯಾರಿಂದ ಏನಾದರೂ ಕಸ್ಕೊಂಡಿರೋದಾದ್ರೆ ಅದನ್ನು 10 ಪಟ್ಟು ವಾಪಸ್ಸೇ ಕೊಡ್ತಾನೆ ಸ್ವಾಮಿ. ಅವನ ಮೇಲೆ ಏನು ಉಳಿತು? ಈಗ ಯೇಸುವಿನ ವಚನ ಮಾತ್ರ ಉಳಿದದ. ಅರ್ಧ ಕೊಟ್ಟಾಗ್ತಾನೆ, ಅಸಹ್ಯ ಯಾರಿಂದ ತಗೊಂಡು ಅದು 4 ಪಟ್ಟು 10 ಪಟ್ಟು ವಾಪಸ್ ಕೊಟ್ಟ ಅವನಲ್ಲಿ ಉಳಿತದೆ. ಏನು ಉಳಿಯಲ್ಲ. ಉಳಿದಿದ್ದೇನು ಗೊತ್ತು? ಯೇಸುವಿನ ವಾಕ್ಯ ಮಾತ್ರ ಅವನ ಹತ್ರ ಅದ. ಅವನು ಬಹಳ ಐಶ್ವರ್ಯವಂತನ. ಯಾತ್ರೆಯಲ್ಲಿ ವಾಕ್ಯದಲ್ಲಿ ಐಶ್ವರ್ಯವಂತನ. ಹಲ್ಲೆಲೂಯಾ. ಅವನ ಐಶ್ವರ್ಯವಂತನು ಯಾತ್ರೆಯಲ್ಲಿ ವಾಕ್ಯದಲ್ಲಿ ಐಶ್ವರ್ಯವಂತನ. ಆತನ ವಾಕ್ಯವನ್ನು ಉಪದೇಶವನ್ನು ಕೇಳಿದ, ಆತನನ್ನು ಮನೆಯಲ್ಲಿ ಸೇರಿಸ್ಕೊಂಡಿದ್ದ ಮೇಲೆ ಏನು ಗೊತ್ತಾ? ಅವನು ವಾಕ್ಯದಲ್ಲಿ ಉಪದೇಶ ಹೊಂದಿದಂಥ ಅವನ ಹೃದಯ ಎಷ್ಟು ತುಂಬಿದು ಕೊಡ. ಯೇಸು ಅಂದ, ಈ ಮನೆಗೆ ರಕ್ಷಣೆ ಆಯಿತು, ಜಕ್ಕಾಯ ನಿನ್ನ ಮನೆಗೆ ರಕ್ಷಣೆ ಆಯಿತು. ಹಲ್ಲೆಲೂಯಾ. ಮತ್ತು ಮುಂದಿನ ವಚನ ನೋಡೋಣ. ಇವತ್ತಿನ ದಿವಸ ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 40ನೇ ವಚನದಲ್ಲಿ ಒಬ್ಬ ಸಾಮಾನ್ಯ ಸ್ತ್ರೀ, 4ನೇ ಅಧ್ಯಾಯದಲ್ಲಿ ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 40ನೇ ವಚನದಲ್ಲಿ ನೀರು ಸೇದೋಕ್ಕೋಸ್ಕರ ಬಂದಿರತಕ್ಕಂಥ ಒಬ್ಬ ಸ್ತ್ರೀ, ಒಬ್ಬ ಜಾರ ಸ್ತ್ರೀ. ಅವಳೇನು ಗೊತ್ತಾ? ಎಲ್ಲರಿಗೂ ಗೊತ್ತಾ, ಊರಲ್ಲಿರ್ತಕ್ಕಂಥ ಎಲ್ಲರನ್ನು ಗೊತ್ತಾ, ಇವಳಿಗೆ ಏನು ಗೊತ್ತಾ? ಗುರುತು ಹಿಡಿತಿದ್ರೆ ಗೊತ್ತಾ, ಇವಳು ಇಂಥ ವ್ಯಕ್ತಿ ಹಾಳ, ಇವಳು ಇಂಥವಳು ಹಾಳ, ಇಂಥ ಪಾಪಿ ಹಾಳ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಆ ಮನೆಗೆ ಯಾರೂ ಹೋಗಲ್ಲ, ಅವರು ಯಾರೂ ಸೇರಿಸ್ಕೊಳ್ಳಲ್ಲ, ಅಂಥ ಒಂದು ಪರಿಸ್ಥಿತಿ. ಆದರೆ ಆವತ್ತಿನ ದಿವಸ ಮಗಳ ಬಗೆ ಸೇದುವುದಕ್ಕೋಸ್ಕರ ಬಂದಾಗ ಯೇಸು ಅಲ್ಲಿದ್ದಾರೆ. ಪಾಪಿಯನ್ನು ಹುಡುಕ್ತಾ ಇದ್ದಾನೆ, ಹುಡುಕೋದಕ್ಕೆ ಆಗಿಯರಿಗೆ ಬಂದಿದ್ದಾನೆ. ಆ ಪಾಪಿ ಬರ್ತಾ ಇದ್ದಾಳೆ. ಆವಾಗ ಅವರಿಬ್ಬರ ಸಂಭಾಷಣೆ ನಾವು ಕೇಳಿದ್ದೇವೆ. ಆ ನಂತರದಲ್ಲಿ ಅವಳು ಯೇಸುವಿನ, ಸ್ವಾಮಿ ನೀನು ಯಾರು? ಬರಬೇಕಾದ ಮಸಿಹ ನೀನೇನಾ? ಅರ್ಥ ಮಾಡಿಕೊಟ್ಟಳು. ನಾನೇ ಅಮ್ಮ, ಬರಬೇಕಾದವ ನಾನೇ. ಆಗ ಕೊಡ ಬಿಟ್ಟಳು, ಹಗ್ಗ ಬಿಟ್ಟುಬಿಟ್ಟಳು, ಊರಲ್ಲಿ ಓಡ್ಲಕ್ಕೆ ಹೋದಳು. ಸಾಮರ್ಯ ಊರಿನವಳು, ಸಾಮರ್ಯದವ್ರು ಓಡ್ತಾ ಹೋದಳು. ಹೋಗಿ ಏನು ಗೊತ್ತಾ? ಯೇಸು ನಾ ನೋಡಿದೆ, ಬರ್ರಿ ಬರಬೇಕಾದಂಥ ರಕ್ಷಕ ಇವನೇ ಹನ, ಲೋಕರಕ್ಷಕ ಈತನೇ ಹನ, ನಮ್ಮನ್ನು ಉಳಿಸುವಂಥ ರಾಜಾದಿರಾಜ ಈತನೇ ಹನ, ಬರ್ರಿ ಎಲ್ಲರೂ ಏನು ಗೊತ್ತಂದ್ರೆ ಊರು ತಂದನು ಗೊತ್ತಾ ನೆನೆಸಿದಳು. ಆವತ್ತಿನ ದಿವಸ ಎಲ್ಲರೂ ಯೇಸು ಸ್ವಾಮಿಯ ವಾಕ್ಯವನ್ನು ಕೇಳಿದರು. ಆ ಊರು ರಕ್ಷಣೆ ಇದೆ. ಅಮ್ಮ ನೀನು ಭಾಳ ಧನ್ಯಳು, ವಾಕ್ಯ ಕೇಳಿದೆ ನೀನು. ಯಾಗ ಅವಳೇನಂತ ಗೊತ್ತಾ? ಸ್ವಾಮಿ ಒಂದು ವೇಳೆ ನನ್ನನ್ನು ಕ್ಷಮಿಸಿದ್ಯಾ ಆದರೆ, ಇವತ್ತಿನ ದಿವಸ ಊರಿನವ್ರು ಹೇಳ್ತಾ ಇದ್ದಾರೆ, ಒಂದು ದಿವಸ ನಮ್ಮ ಪಾಪ ನಿನಗೆ ಕ್ಷಮಿಸಿದ್ದೆ ಆದರೆ, ಸ್ವಾಮಿ ಇವತ್ತು ದಿವಸ ನಮ್ಮ ಊರಾಗಿರ್ಬೇಕು ನೀನು, ಸ್ವಾಮಿ ನಮ್ಮ ಮನೆಗಿರ್ಬೇಕು ನೀನು, ನಮ್ಮ ಜೀವಮಾನದಲ್ಲಿರ್ಬೇಕು ಸ್ವಾಮಿ ನೀನು ಬೇಡಿಕೊಂಡು. ಯೇಸು ಆವತ್ತಿನ ದಿವಸ ಆ ಒಂದು ಊರಿನಲ್ಲಿ, ಆ ಗ್ರಾಮದಲ್ಲಿ, ಆ ಮನೆಯಲ್ಲಿ ಯೇಸು ಉಳಿದಿದ್ದ. ಆ ಊರಿಗೆ ರಕ್ಷಣೆ ಆಯಿತು. ದೇವ್ರ ಮಕ್ಕಳೇ, ಈ ವಾಕ್ಯ ಭಾಗವನ್ನು ಕೇಳುವಾಗ ನಾವು ನೋಡ್ತೇವೆ ಗೊತ್ತಾ? 2ನೇ ಅರಸು 4ನೇ ಅಧ್ಯಾಯ 8ರಿಂದ 10 ವಚನಗಳಲ್ಲಿ ಸುನೆಮ್ಮಳ ಕುರಿತು ನಾವು ನೋಡ್ತೇವೆ. ಆವತ್ತಿನ ದಿವಸ ದೊಡ್ಡ ಬರಗಾಲ. ಆವತ್ತಿನ ದಿವಸ ಗೊತ್ತಾ? ಎಲೀಷ ಪ್ರವಾದಿ ಆತನು ಆ ಊರಿಂದ ಹಾದು ಹೋಗ್ತಾ ಇದ್ದ. ಆ ಊರಿನಿಂದ ಹಾದು ಹೋಗುವಂಥ ಸಂದರ್ಭ, ಹೋಗ್ತಾ ಬರ್ತಾ ಇದ್ದಳು. ಆ ಒಂದು ಊರಿನ ಗೊತ್ತಾ ದಾರಿಯಲ್ಲೇ ಇತ್ತು. ಆ ಊರಿನಲ್ಲಿ ಒಬ್ಬ ಸುನೆಮ್ಮಳು ಕುಲೀನ ಸ್ತ್ರೀ ಇದ್ದಳು.
ಬಹಳ ಭಕ್ತಿವಂತ ಹೆಣ್ಣುಮಗಳಿದ್ದಳು ಆಕೆ. ದೇವರಿಗೆ ಭಯ ಪಡ್ತಕ್ಕಂಥ ಒಬ್ಬ ಹೆಣ್ಣುಮಗಳಿದ್ದಳು. ಆ ಸಂದರ್ಭದಲ್ಲಿ ಆ ಹೆಣ್ಣುಮಗಳು ಹೋಗುವಾಗ ಬರುವಾಗ ಈತನಿಗೆ ನೋಡ್ತಾ ಇದ್ದಳು, ಈತನೊಬ್ಬ ಸತ್ಪುರುಷ ಇದ್ದಾನ, ದೇವ ಪುರುಷನ, ಈತನಿಗೆ ಮಾತ್ರ ನಮ್ಮ ಮನೆಗೆ ಕರ್ಕೊಳ್ಬೇಕೆಂಬುದಾಗಿ. ಆದರೆ ಆತನನ್ನು ಯಾರೂ ಸೇರಿಸ್ಕೊಂಡಿಲ್ಲ. ಅಂಥದ್ರಲ್ಲಿ ತನ್ನ ಜನರು ಯಾರೂ ಸೇರಿಸ್ಕೊಳ್ಳೋಂಥ ಪರಿಸ್ಥಿತಿ ಇದ್ದಿಲ್ಲ ಅಲ್ಲಿ ತನ್ನ ಜನರು. ಆದರೆ ಈ ಸ್ತ್ರೀ ಸುನೇಮಳು ಹೋಗಿ ತನ್ನ ಗಂಡನಿಗೆ ಹೇಳ್ತಾಳೆ, ಅಯ್ಯ, ಆ ಮನುಷ್ಯನು ಸತ್ಪುರುಷ ಇದ್ದಾನೆ, ಅವನು ದೇವ ಪುರುಷ ಇದ್ದಾನೆ, ಆತನು ಬಹಳ ಒಳ್ಳೆಯ ವ್ಯಕ್ತಿ ಇದ್ದಾನೆ, ಅದಕ್ಕೋಸ್ಕರ ನಮ್ಮ ಮನೆಗೆ ನಾವು ಕರ್ಕೊಂಡು ಬರಲಿ, ನಮ್ಮ ಮನೆಯಲ್ಲೂ ಊಟ ಮಾಡಲಿ, ನಮ್ಮ ಮನೆಗೆ ಇವತ್ತು ದಿವಸ ಇರಲಿ. ಆತನಿಗೋಸ್ಕರ ಏನು ಮಾಡೋಣ ಗೊತ್ತಂತಂದ್ರೆ, ನಮ್ಮ ಮೇಲಂತಸ್ತಿನ ಕೊಠಡಿಯಲ್ಲಿ ಒಂದು ಕೋಣೆ ಕಟ್ಟೋಣ, ಒಂದು ಮನೆ ಕಟ್ಟೋಣ. ಅದರಲ್ಲಿ ಏನು ಗೊತ್ತಂದ್ರೆ, ನಾವು ಆತನಿಗೆ ಒಂದು ಮಂಚ, ಒಂದು ಮೇಜು, ಒಂದು ಕುರ್ಚಿ, ಒಂದು ದೀಪಸ್ತಂಭ ಆ ಮನೆ ಅರೇಂಜ್ ಮಾಡಿಕ್ಕ. ಯಾಕಂತ ಅವನು ಬಂದಾಗೆಲ್ಲ ಈ ಮನೆಯಲ್ಲಿ ವಿಶ್ರಾಂತಿ ಹೊಂದಲಿ ಎಂಬುದಾಗಿ ಅವಳು ಆ ಮನೆಯಲ್ಲಿ ಏನು ಗೊತ್ತಾ, ಮೇಲಂತಸ್ತಿನ ಒಂದು ರೂಮ್ ಕಟ್ಟಿಸಿ ಅದರಲ್ಲಿ ಏನು ಗೊತ್ತಂತಂದ್ರೆ ಒಂದು ಮೇಜು, ಕುರ್ಚಿ, ದೀಪಸ್ತಂಭ ಆ ಮನೆಯಲ್ಲಿ ಇಟ್ಟು ಆತನಿಗೆ ಬಂದಾಗೆಲ್ಲ ಉಪಚಾರ ಮಾಡ್ತಾ ಇದ್ದ. ಆ ಮನೆಯಲ್ಲಿ ನಿಂತು ಒಂದು ಮೇಜಿತ್ತು, ಆ ಮನೆಯಲ್ಲಿ ಏನು ಗೊತ್ತಾ ಒಂದು ಕುರ್ಚಿ ಇತ್ತು, ಆ ಮನೆಯಲ್ಲಿ ಒಂದು ದೀಪಸ್ತಂಭ ಇತ್ತು. ಇವೇನವ ದೇವ್ರ ಮಕ್ಕಳೇ? ಅತಿಥಿ ಸತ್ಕಾರ 13ನೇ ಅಧ್ಯಾಯ, ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 1-2 ವಚನ ಏನು ಗೊತ್ತಾ? ಅವರು ಏನು ಮಾಡ್ತಿದ್ರು ಗೊತ್ತಾ? ಅತಿಥಿ ಸತ್ಕಾರ ಮಾಡ್ತಾಯಿದ್ರು. ಹಲ್ಲೆಲೂಯಾ. ಇಬ್ರಿಯ 13:1 ಸಹೋದರರೇ, ಸ್ನೇಹವ ನೆಲೆಯಾಗಿರಲಿ, ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿ. ಅದನ್ನು ಮಾಡುವುದರಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ಇವತ್ತಿನ ದಿವಸ ಏನು ಗೊತ್ತಾ? ಅತಿಥಿ ಸತ್ಕಾರ ಮಾಡ್ತಕ್ಕಂಥದ್ದು, ಯೇಸುವಿನ ಮನೆಗೆ ಕರೆದುಕೊಳ್ತಕ್ಕಂಥದ್ದು, ದೇವಭಕ್ತರನ್ನು ಮನೆಯಲ್ಲಿ ಇಳಿಸ್ಕೊಳ್ತಕ್ಕಂಥದ್ದು, ದೇವಭಕ್ತರಿಗೇನು ಗೊತ್ತಂತಂದ್ರೆ ಅವರನ್ನು ಸೇರಿಸ್ಕೊಳ್ತಕ್ಕಂಥದ್ದು. ಇದು ಸ್ನೇಹ. ಆ ಮನೆಯಲ್ಲಿ ಗೊತ್ತಂದ್ರೆ ಅತಿಥಿ ಸತ್ಕಾರ ಅಂದ ತಕ್ಷಣ ಆ ಒಂದು ಸುನೆಂಬಳು ಆ ಮನೆಯಲ್ಲಿ ಆತನಿಗೋಸ್ಕರವಾಗಿ ಒಂದು ಮೇಜು, ಒಂದು ಕುರ್ಚಿ, ಒಂದು ದೀಪಸ್ತಂಭ ಇಟ್ಟಿದ್ರು. ಇದೇನು ತೋರಿಸ್ತದ? ದೇವ್ರ ಮಕ್ಕಳೇ, ನಾವು ನೋಡ್ತೇವೆ ಗೊತ್ತಾ? ದೇವರ ಆಲಯದಾಗ 2 ಭಾಗ, ಒಂದು ಒಳಗಿನ ಭಾಗ ಅದ, ಒಂದು ಹೊರಗಿನ ಭಾಗ. ಇದು ನಮಗೆ ಅರ್ಥ ಆಗಬೇಕು. ಒಳಭಾಗದಲ್ಲಿ ಏನದು ಗೊತ್ತಾ? ಹೊರಭಾಗದಲ್ಲಿ ಏನದಂತಕ್ಕಂಥ ನಮ್ಗೆ ಗೊತ್ತಿರಬೇಕು. ಆತನು ನಮ್ಮ ಹೊರಭಾಗವನ್ನು ಬಹಳ ಸರಿಯಾಗಿ ನೋಡ್ತಕ್ಕಂಥ ದೇವರಿದ್ದಾನೆ. ಇವತ್ತು ದಿವಸ ಆತನನ್ನು ಸೇರಿಸ್ಕೊಳ್ಳದೆ ಹೋದಾಗ ನಮ್ಮಲ್ಲಿ ಆಲಯ ಇಲ್ಲ, ದೇವರ ಆಲಯ ಇಲ್ಲ. ದೇವರನ್ನು ಗೊತ್ತಾ ನಮ್ಮ ಬಳಿಯಲ್ಲಿ ಇಲ್ಲ. ಒಬ್ಬ ಅನ್ಯರ ಬಳಿಯಲ್ಲಿ ಗೊತ್ತಾ ದೇವರಿದ್ದಾನೆ. ಅವರು ಆತನ್ನು ಕಂಡುಕೊಂಡಿದ್ದಾರೆ. ಕಂಡಿದ ಮೇಲೆ ಗೊತ್ತಾ ಅವರನ್ನು ತನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಆತನಿಗೋಸ್ಕರ ಒಂದು ಮನೆ ಸಿದ್ಧ ಇದೆ, ಒಂದು ಪ್ರಾರ್ಥನೆ ರೂಮ್ ಇದೆ. ಆ ಮನೆಯಲ್ಲಿ ಯಾವಾಗಲೂ ಗೊತ್ತಾ ಪ್ರಾರ್ಥನೆ ನಡೀತಾ ಇರ್ತದೆ. ಆ ಮನೆ ದೇವ್ರ ಮನೆ ಅದ. ಆ ದೇವ್ರ ಮನೆಯನ್ನು ಗೊತ್ತ, ಒಂದೊಂದು ಮನೆ ಗೊತ್ತಾ ದೇವ್ರ ಮನೆಗಳಲ್ಲಿ ಇವತ್ತಿನ ದಿವಸ ನಾವು ನೋಡ್ತೇವೆ ಗೊತ್ತಾ? ದೇವರ ಆಲಯ ಅಂತ ತಕ್ಷಣ 1ನೇ ಭಾಗದಾಗ ಏನಿರ್ತದೆ ಗೊತ್ತಾ? ದೀಪಸ್ತಂಭ ಇರ್ತದೆ, ಮೇಜ್ ಇರ್ತದೆ, ಸಮರ್ಪಿಸಿದಂಥ ರೊಟ್ಟಿ, ನೈವೇದ್ಯ ಮಾಡಿರ್ತಕ್ಕಂಥ ರೊಟ್ಟಿ ಇರ್ತದೆ ಹೊರಭಾಗದ. ಎಲ್ಲಿ? 1ನೇ ಭಾಗದ ಹೊರಭಾಗದಾಗ ಏನಿರ್ತದೆ? ದೀಪಸ್ತಂಭ ಅಂದರೆ ಸಭೆ, ಮೇಜು, ಆ ಸಭೆ ಅದ, ಅಲ್ಲಿ ರೊಟ್ಟಿ ಅದ, ಅಲ್ಲಿ ಸತ್ಕಾರ ಅದ. ಹೊರಭಾಗದಲ್ಲಿ ನೋಡು, ಒಳಗಿನ ಭಾಗ ಏನದು ಗೊತ್ತಿರೋ, ಹೊರಭಾಗ ಪೈಲೆ ಸರಿಯಾಗಿರಲಿ. ಅತಿಥಿ ಸತ್ಕಾರ ಮಾಡುವುದರಲ್ಲಿ ಏನು ಗೊತ್ತಾ? ಆಸಕ್ತರಾಗಿರಿ. ದೇವದೂತರನ್ನು ಅವತ್ತಿನ ದಿವಸ ಅಬ್ರಹಾಮನು ಸತ್ಕರಿಸಿದ. ಅವರ ಮನೆಯಲ್ಲಿ ಸತ್ಕಾರ ಇತ್ತು. ಅವರ ಮನೆಯಲ್ಲಿ ಏನು ಗೊತ್ತಾ? ಈ ಒಂದು ಮೇಜಿತ್ತು. ಆ ಮನೆಯಲ್ಲಿ ಏನು ಗೊತ್ತಾ? ದೀಪಸ್ತಂಭ ಇತ್ತು. ಆ ಮನೆಯಲ್ಲಿ ಏನು ಗೊತ್ತಾ? ಅರ್ಪಿಸಿದಂಥ, ಸಮರ್ಪಣೆ ಮಾಡಿರ್ತಕ್ಕಂಥ ರೊಟ್ಟಿಗಳಿದ್ದು, ನೈವೇದ್ಯ ಮಾಡಿದಂಥ ರೊಟ್ಟಿಗಳಿದ್ದು. ಮೊದಲನೇ ಭಾಗದಾಗ ಅದ. ಹೊರಭಾಗದಾಗ ಏನದು ಗೊತ್ತಾ? ಸತ್ಕಾರ ಅದ. ದೇವ್ರ ಮಕ್ಕಳೇ, ಇದೇನು ಅರ್ಥ ಆಗ್ಯದ? ಇವತ್ತಿನ ದಿವಸ ಹೊರಭಾಗದಾಗ ಏನು ಗೊತ್ತಾ? ಮೇಜದ, ದೀಪಸ್ತಂಭ ಅದ. ನಾವು ಸ್ತಂಭ ಇದ್ದೆವು, ದೀಪಸ್ತಂಭ ಅದು ಸಭೆ. ಇವತ್ತಿನ ಸಭೆಯಲ್ಲಿರ್ತಕ್ಕಂಥ ನಾವು ದೀಪಸ್ತಂಭ ಆದ. ನಮ್ಮ ಹತ್ರ ಸತ್ಕಾರ ಆದ, ಕುರ್ಚಿ ಮೇಜ್ ಆವ. ಇವತ್ತು ದಿವಸ ಯಾರಿಗಾದ್ರೂ ನಾವು ರೆಸ್ಪೆಕ್ಟ್ ಕೊಡ್ತೇವ?
ಇವತ್ತೊಂದು ದಿವಸ ಯಾರ ಮನೇಲಿ ಯೇಸು ಸ್ವಾಮಿ ಇಲ್ಲಲ್ಲ, ಇರುವುದಾದ್ರೆ ಗೊತ್ತಾ ಆ ಮನೇಲಿ ಮೇಜ್ ಇರ್ತವೆ, ಆ ಮನೆಯಲ್ಲಿ ಗೊತ್ತಾ ರೊಟ್ಟಿ ಇರ್ತವೆ, ಆ ಮನೆಯಲ್ಲಿ ಗೊತ್ತಾ ಇದೆಲ್ಲ ಭಾಗ ಇರ್ತವೆ. ಇದು ಮೊದಲನೇ ಭಾಗ. ಎರಡನೇ ಭಾಗ ಅತೀ ಪರಿಶುದ್ಧ ಸ್ಥಳ, ಅದು ಒಳಗಿನ ಭಾಗ. ಪರದಿ ಅದ ಒಳಗಿನ ಭಾಗ. ಹೊರಗಿನ ಭಾಗದಾಗ ಮಾತ್ರ ಗೊತ್ತಾ ದೀಪಸ್ತಂಭ ಅದ, ಮೇಜು ಅದ, ಆ ಮೇಜಿನ ಮೇಲೆ ಸಮರ್ಪಿಸಿದಂಥ ರೊಟ್ಟಿ ಪರಿಶುದ್ಧ. ಒಳಗಿನ ಭಾಗದಾಗ ಏನದು ಗೊತ್ತಾ ಮನ್ನಾ ಇಟ್ಟಿದ ಚಿನ್ನದ ಪಾತ್ರೆ ಒಳಗದ, ಬಂಗಾರದ ಪಾತ್ರೆ ಅದ, ಅದ್ರೊಳಗೆ ಮನ್ನಾ ಅದ. ಒಳಗೇನದ ದೇವ್ರು ನೋಡ್ತಾನೆ. ಒಳಗಿನ ಭಾಗ ಶುದ್ಧವಾದಂಥದ್ದು, ಬಂಗಾರವಾಗಿರ್ತಕ್ಕಂಥ ಮನ್ನಾ ಇಟ್ಟಿದಂಥ ಚಿನ್ನದ ಪಾತ್ರೆ ಅದ. ಅರೋನನ ಚಿಗುರಿದ ಒಂದು ಏನದು ಗೊತ್ತಾ ಕೋಲಿದೆ. ಆಮೇಲೆ ಒಡಂಬಡಿಕೆ ಎರಡೇನು ಗೊತ್ತಾ ಕಲ್ಲಿನ ಹಲಿಗೆಗಳ ದೇವರ ಪ್ರಭಾವವನ್ನು ಸೂಚಿಸ್ತಕ್ಕಂಥ ಏನದು ಒಂದು ಕೃಪಾಸನ ಅದ. ಕೃಪಾಸನದ ಮೇಲೆ ಗೊತ್ತಾ ಕೆರೂಬಿಗಳ. ಒಳಗಿಷ್ಟು ನಾಜೂಕದ ಬೆಂಕಿ ಅದ. ಅದ್ರೊಳಗೆ ಯಾರು ಹೋಗ್ಲಿಕ್ಕಾಗಲ್ಲ. ತಂದೆಯಾದ ದೇವರು ಸತ್ಕಾರ ಮಾಡುವಂಥ ಸಂದರ್ಭದಲ್ಲಿ ದೇವರ ಆಲಯ ಅಂದ ತಕ್ಷಣ ಏನಿರ್ತದೆ, ಒಳಭಾಗ ಹೊರಭಾಗ ಶುದ್ಧ ಆಗಿರಬೇಕು. ಒಳಭಾಗ ಹೊರಭಾಗ. ಇವತ್ತಿನ ದಿವಸ ಏನು ಗೊತ್ತಾ, ಒಬ್ಬ ಯಾಯೀರನ ಮನಸ್ಸು ಒಳಭಾಗ ಹೊರಭಾಗ ಶುದ್ಧ ಆಗಿತ್ತು. ಮಾರ್ಥ ಮರಿಯಳ ಜೀವಮಾನದಲ್ಲಿ ಒಳಗು ಹೊರಗೆ ಶುದ್ಧ ಆಗಿತ್ತು. ಆಮೇಲೆ ಗೊತ್ತಾ ಜಕ್ಕಾಯನ ಮನೆ ಒಳಗ ಹೊರಗ ಶುದ್ಧ. ಅವನು ಏನು ಗೊತ್ತಾ ವ್ಯತ್ಯಾಸ ಇರಲಿಲ್ಲ. ಒಬ್ಬ ಸಾಮರ್ಯ ಸ್ತ್ರೀ ದೇವರಿಗೆ ಸ್ವೀಕಾರ ಮಾಡಿದ ಮೇಲೆ ಒಳಂಗಣ ಹೊರಾಂಗಣ ಭಾಳ ಶುದ್ಧ. ದೇವರ ನಾಮ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಈ ವಾಕ್ಯ ಭಾಗವನ್ನು ನೋಡುವಾಗ ಯೇಸು ಸ್ವಾಮಿಯನ್ನು ಯಾರು ಸೇರಿಸ್ಕೊಳಕ್ತಾ ಇದ್ದೀವಿ? ಯಾರು ಸೇರಿಸ್ಕೊಳಕ್ತಿದ್ದೆವು? ನಮ್ಮ ಹತ್ರ ಏನಾದರೂ ಆದ ನೋಡಿ, ನಾವು ನೋಡ್ತೀವಿ ಗೊತ್ತಂದ್ರೆ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ, ಮತ್ತಾಯ 25ನೇ ಅಧ್ಯಾಯ ಬರೆಯಲ್ಪಟ್ಟದ 35-36 ಏನಂತ ಹೇಳ್ತಾನೆ? ಸ್ವಾಮಿ ಕೇಳ್ತಾರಂತೆ, ನಾನು ಹಸಿದಿದ್ದೇನು, ಮನೆ ಹೊಂಟನ, ನಾನು ಹಸಿದಿದ್ದೇನು, ನನಗೆ ಊಟಕ್ಕೆ ಕೊಟ್ಟಿರಿ, ನಾನು ಬಾಯಾರಿದ್ದೇನು, ನನಗೆ ಕುಡಿಯೋದಕ್ಕೆ ಕೊಟ್ಟಿರಿ, ಪರದೇಶಿಯಾಗಿದ್ದೇನು, ನನ್ನನ್ನು ಸೇರಿಸಿಕೊಂಡಿರಿ, ಬಟ್ಟೆ ಇಲ್ಲದವನಾಗಿದ್ದೇನು, ನನಗೆ ಉಡುವುದಕ್ಕೆ ಕೊಟ್ಟಿರಿ, ರೋಗದಲ್ಲಿ ಬಿದ್ದಿದ್ದೇನು, ನನ್ನನ್ನು ಆರೈಕೆ ಮಾಡೋದಕ್ಕೆ ಬಂದಿರಿ, ಸೆರೆಮನೆಯಲ್ಲಿದ್ದೇನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವರು. ನಮ್ಮ ಮನೆಗೆ ಬರ್ತಾ ಇದ್ದಾನೆ ಸ್ವಾಮಿ. ಹೇಳ್ತಾನೆ, ನಿನ್ನ ಮನೆಗೆ ಬಂದಿದ್ದೆ, ನನಗೆ ಸೇರಿಸ್ಕೊಂಡಿದ್ದೆ. ನಾನು ಆಸ್ಪತ್ರೆಯಲ್ಲಿ ಬಿದ್ದಿದ್ದೆ, ನನಗೆ ನೋಡೋಕ್ಕೆ ಬಂದಿದ್ದೀನಿ. ನಾನು ದಿಕ್ಕಿಲ್ಲದವನಾಗಿದ್ದೆ, ಅಂಥ ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದೆ. ಯಾರು? ಒಬ್ಬ ದೇವರು ಮನುಷ್ಯ ದೇವರು ಕೇಳ್ತಾ ಇದ್ದಾನೆ, ನಾನು ಸ್ವಾಮಿಗೆ ಸತ್ಕಾರ ಮಾಡ್ತಕ್ಕಂಥದ್ದು ಯಾವ ರೀತಿಯಿಂದ? ಆತನು ದಿಕ್ಕಿಲ್ಲದವನಾಗಿ ಮನೆ ಬಾಗಿಲು ಹೊರಗೆ ನಿಂತಿದ್ದಾರೆ. ಈಗೋ ಮನೆ ಬಾಗಿಲಿನ ತಟ್ಟುತ್ತಾ ಇದ್ದಾನೆ. ಯಾಕೆ ತಟ್ತಾ ಇದ್ದಾನೆ ಗೊತ್ತಾ? ತೆರೀರಿ, ನಿಮ್ಮ ಮನೆಗೆ ಬರ್ತೇನೆ, ಅತಿಥಿ ಸತ್ಕಾರ. ಗೊತ್ತಿಲ್ಲದ ರೀತಿ ಯಾವುದೋ ಒಂದು ರೀತಿಯಿಂದ ಬರ್ತಾನೆ ದೇವದೂತ. ಆವತ್ತು ದಿವಸ ಅಬ್ರಹಾಮನ ಬಳಿಕೆ 2-3 ವ್ಯಕ್ತಿಗಳು ಬಂದರು. ಒಬ್ಬ ಸಾಮಾನ್ಯ ವ್ಯಕ್ತಿಗಳ ರೂಪದಲ್ಲಿ ಬರ್ತಾಯಿದ್ದಾರೆ. ಹೆಂಗೆ ಸೇರಿಸ್ಕೊಂಡಿರ್ಬೇಕು? ನೋಡಿದ ತಕ್ಷಣ ಸ್ವಾಮಿ ಬನ್ನಿರಿ. ಇವತ್ತು ದಿವಸ ಯಾರಿಗಾದ್ರೂ ಸತ್ಕಾರ ಅದು ನಮ್ಮಲ್ಲಿ ಏನಿಲ್ಲ. ಅವತ್ತು ದಿವಸ ಯಾಜಕರು ಮಹಾಯಾಜಕರು ಏನಾದರೂ ಸೇರಿಸ್ಕೊಂಡಿದ್ದಾರೆ. ಅವತ್ತು ದಿವಸ ಪಸ್ಕ ಹಬ್ಬ ಆದ್ರೆ ಮಾಡ್ತಾ ಇದ್ದಾರೆ. ಆದರೆ ಆ ಪಸ್ಕ ಹಬ್ಬದ ಕುರಿ ಮರಿನೇ ಅವ್ರ ಮಧ್ಯದಲ್ಲಿ ಅದ. ಆ ಕುರಿ ಮರಿಯನ್ನು ಗೊತ್ತದ ಹೊರಗೆ ತಿರುಗಾಡತ್ತದ. ಆ ಮನೆಗೇನು ಗೊತ್ತಾರ, ಕುರಿ ಮರಿಯನ್ನು ಗೊತ್ತಾರ, ಸೇರಿಸ್ಕೊಂಡಿಲ್ಲ. ಇವತ್ತು ದಿವಸ ನಾವೇನಾದ್ರು ಸೇರಿಸ್ಕೊಂಡಿದ್ದೇವ? ನಮ್ಮ ಅಂತರಂಗ ಒಳರಂಗ ಏನಿದೆ? ಸ್ವಾಮಿ ಹೇಳ್ತಾ ಇದ್ದಾನೆ, ಯೋಹಾನ 14ನೇ ಸಂಧಿ 21ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟ. ಯೋಹಾನ 14ನೇ ಸಂಧಿದಾಗ ಹೇಳ್ತಾನೆ ಗೊತ್ತಾ, 21ನೇ ವಚನದಲ್ಲಿ ಹೇಳ್ತಾನೆ ಗೊತ್ತಾ, ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸ್ಕೊಳ್ತೇನೆ. ಅವನಿಗೆ ಕಾಣಿಸ್ಕೊತೇನೆ, ಅವನಿಗೆ ನಾನು ಸಿಗುತ್ತೇನೆ. ನನ್ನನ್ನು ಸೇರಿಸಿಕೊಂಡಾಗ ಅವನ ಬಳಿಗೆ ಬರ್ತೇನೆ. ಮತ್ತು ಅದಲ್ಲದೆ 23ನೇ ವಚನದಲ್ಲಿ, ಯಾರಾದರೂ ನನ್ನನ್ನು ಪ್ರೀತಿಸುವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರ ಮಾಡಿಕೊಳ್ಳುವೆವು. ಹಲ್ಲೆಲೂಯಾ. ನನಗೊಂದನ್ನು ಸೇರಿಸ್ಕೊಂಡಿರಂದ್ರೆ ನಾನು ನನ್ನ ತಂದೆ ನಿಮ್ಮ ಮನೆಯಲ್ಲೇ ಇರ್ತೇವೆ. ನಾವು ಬಿಡಾರ ಮಾಡಿಕೊಡ್ತೀನಿ.
ಇವತ್ತು ದಿವಸ ಆತನ ಬಿಡಾರ ನಮ್ಮ ಮನೆಯಲ್ಲಿ ಆದ, ನಮ್ಮ ಮನಸ್ಸಿನೆಲ್ಲ ಆದ, ನಮ್ಮ ಒಳಂಗ ಹೊರಂಗ ಏನಿದೆ. ಆವತ್ತು ದಿವಸ ಪಸ್ಕ ಹಬ್ಬದ ದಿವಸದಲ್ಲಿ ಗೊತ್ತಾ, ಎಲ್ಲರೂ ಏನು ಗೊತ್ತಾ, ಕುರಿ ಮರಿನ ಹುಡುಕ್ತಾ ಇದ್ರು. ಆದರೆ ಈ ಕುರಿ ಯಾರಿಗೆ ಹುಡುಕ್ತದೆ ಗೊತ್ತಾ, ಅವರು ಹುಡುಕ್ತಾರೆ. ತನ್ನನ್ನು ಹುಡುಕುವವರಿಗೆ ಸಿಕ್ಕುವುದಕ್ಕೋಸ್ಕರ ಯೆರೂಸಲೇಮಿಗೆ ಹೋಗ್ತದೆ ಈ ಕುರಿ. ಅವರಾದರೂ ಕುರಿ ಹುಡುಕ್ತಾ ಇದ್ದಾರೆ ಯೆರೂಸಲೇಮಿನಲ್ಲಿ. ವರ್ಷಕ್ಕೆ ಒಂದು ಕುರಿ, ಆ ನಿಜವಾದಂಥ ಕುರಿ ಯಾರು ಗೊತ್ತಾ, ಯಜ್ಞದ ಕುರಿ ಆದ ಅವ್ರಿಗೆ ಸಿಕ್ಕುವುದಕ್ಕೋಸ್ಕರ ಅವ್ರಿಗೆ ಹುಡುಕ್ತಾ ಇದ್ದಾರೆ. ಅವ್ರೇನು ಮಾಡ್ತಿದ್ದಾರೆ ಗೊತ್ತಾ, ಕುರಿ ಹುಡುಕ್ತಾ ಇದ್ದಾರೆ. ಆದರೆ ನರ ಕುರಿ ಯಾರಿಗೆ ಹುಡುಕ್ಲತ್ತದ ಗೊತ್ತಾ, ಯೆಹೂದ್ಯರಿಗೆ, ಇಸ್ರಾಯೇಲರಿಗೆ ಹುಡುಕ್ತಾ ಇದ್ದಾರೆ. ಆದರೆ ಅವತ್ತು ಯಾರು ಸೇರಿಸ್ಕೊಂಡಿಲ್ಲ. ಆದರೆ ಇವತ್ತು ದಿವಸ ಪಾಪಿಗಳು ಅವ್ರನ್ನ ಸೇರಿಸ್ಕೊಂಡವ್ರು, ಮನೆಯಲ್ಲಿ ಸೇರಿಸ್ಕೊಂಡಿದ್ದಾರೆ. ಇಂಥ ಒಂದು ಪರಿಸ್ಥಿತಿ ಇದೆ. ದೇವ್ರ ಮಕ್ಕಳೇ, ಇವತ್ತಿನ ದಿವಸ ಗೊತ್ತಂದ್ರೆ ಈ ವಾಕ್ಯ ಭಾಗವನ್ನು ಕೇಳುವಾಗ ಪಸ್ಕ ಹಬ್ಬ ನಾವೆಲ್ಲ ಮಾಡ್ತೇವಲ್ಲ, ನಾವು ಸಹ ಏನು ಗೊತ್ತಾ, ಗುಡ್ ಫ್ರೈಡೇ ಮಾಡ್ತೇವಲ್ಲ. ಗುಡ್ ಫ್ರೈಡೇ ಮಾಡಿದಾಗ ಏನು ಮಾಡ್ತೀವಿ ಗೊತ್ತಾ, ಅವತ್ತು ಕುರಿ ಕೊಯ್ಯಲ್ಪಟ್ಟಿತ್ತು, ಅವ್ರು ಮಾಡ್ತಾರೆ. ನಮ್ಮದು ಯಜ್ಞದ ಕುರಿ ಕೊಯ್ಯಲ್ಪಟ್ಟದಲ್ಲ ಅವತ್ತಿನ ದಿವಸ. ಅದು ಆ ಕುರಿನ ಅವ್ರಿಗೆ ಸಿಕ್ಕಿಲ್ಲ, ನಮಗಾದ್ರೆ ಆ ಕುರಿ ಸಿಕ್ಕದಲ್ಲ. ಸಿಕ್ಕಿದ ಮೇಲೆ ಗೊತ್ತಂತಂದ್ರೆ ಇವತ್ತಿನ ದಿವಸ ಅದನ್ನು ಯಾರು ಸೇರಿಸ್ಕೊಂಡಿದ್ದಾರೆ, ನಾವು ಸೇರಿಸ್ಕೊಂಡಿದ್ದೇವೆ. ಸೇರಿಸ್ಕೊಂಡ್ರೆ ಏನು ಗೊತ್ತಂತಂದ್ರೆ ತುಂಬಿದ ಕೊಡ ಅದ. ತುಂಬಿದ ಕೊಡ ಯಾರು ಗೊತ್ತಾ, ಅನ್ಯರ. ಇವತ್ತು ನಮ್ಮ ಕೊಡಗಳು ಹೆಂಗೆ ಖಾಲಿ ಖಾಲಿ. ಕ್ರಿಸ್ತನಿಗೆ ಪ್ರೀತಿ ತೋರಿಸೋದೇ ಇಲ್ಲ, ಆತನಿಗೆ ಏನು ಗೊತ್ತಾ, ಪ್ರೀತಿ ಮಾಡೋದೇ ಇಲ್ಲ. ನಮ್ಗೆ ಖಾಲಿ ಕೊಡಗಳು ನಮ್ಮ ಹತ್ರ ಎಲ್ಲ, ತುಂಬಿದ ಕೊಡನೇ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿರುವಾಗ ಸ್ವಾಮಿ ಅವತ್ತು ದಿವಸ ಯಾರ ಮನೆಗೆ ಹೋಗ್ತಿದ್ದಾರೆ ಗೊತ್ತಾ, ಒಬ್ಬ ಅನ್ಯರ ಬಳಿಗೆ ಆತ ಹೋಗ್ತಾ ಇದ್ದಾನೆ. ಆದ್ದರಿಂದ ದೇವ್ರ ಮಕ್ಕಳೇ, ಇವತ್ತಿನ ದಿವಸ ಏನು ಗೊತ್ತಂದ್ರೆ ಯೇಸು ಸ್ವಾಮಿ ಹುಡುಕ್ತಾ ಇದ್ದ ಒಂದು ಎಲ್ಲರಿಗೆ ಆತ್ಮ ಭರಿತವಂತ ಒಂದು ರಾಗ ನಾವು ಕೇಳೋಕ್ಕೆ ಶತ್ರುಣ. सवेरे उठा यीशु नाम, हर नई भोर में यीशु नाम, हर एक सांस में, हर एक पल में मैं सब लिया यीशु नाम, यीशु नाम, जय यीशु नाम, यीशु नाम, यीशु नाम, जय यीशु नाम, यीशु नाम, यीशु नाम, जय यीशु नाम। दुख में पुकारा यीशु नाम, आंसू
रोज गावा यीशु नाम, जय यीशु नाम। महिमा गावा यीशु नाम, स्तुति करा यीशु नाम। मिले जुले गावा यीशु नाम, ऊंचो रहे सदा यीशु नाम। ದೇವರ ನಾಮ ಸ್ತೋತ್ರ ಉಂಟಾಗಲಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಯೇಸುವನ್ನು ಸ್ವೀಕಾರ ಮಾಡಿ ಯೇಸುವನ್ನು ಮನೆಯಲ್ಲಿ ಸೇರಿಸಿಕೊಂಡು ಆತನಿಗೆ ನಾವು ಸದಾಕಾಲ ಸ್ವಾಗತ ಮಾಡುತ್ತಾ ಆತನನ್ನು ಪ್ರತಿನಿತ್ಯ ಮುಂಜಾನೆ ಸಾಯಂಕಾಲ ಮಧ್ಯಾಹ್ನ ಆತನ ಆಹ್ವಾನಿಸ್ತಾ ಆತನ ಸನ್ನಿಧಾನದಲ್ಲಿ ಜೀವಿಸಲಿಕ್ಕಾಗುವ ಹಾಗೆ ಆತನ ಆಹ್ವಾನಿಸಲಿಕೊಳ್ಳುವ ಹಾಗೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆಮೇನ್. ಜೈ ಕ್ರಿಸ್ತ. ಪ್ರೈಸ್ ದ ಲಾರ್ಡ್.